ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಜ್ಞಾನ ಪ್ರತಿಪಾದನಾ ಸ್ಥಳ, ಈ ಜ್ಞಾನ ಪ್ರತಿಪಾದನಾ ಸ್ಥಳದ ಇವತ್ತಿನ ಆಧಾರದ ವಿಷಯ 45ನೇ ಪದ್ಯ. ಇವಾಗ ಆಧಾರದ ವಿಷಯ, ಮುಕ್ತನಾಗ್ಬೇಕಾದ್ರ ಮುಮುಕ್ಷತ್ವ ಭಾವ ಇದ್ದವರು ಮತ್ತೆ ಮುಮುಕ್ಷುಗಳು ಇದನ್ನ 5 ಸ್ಥಳಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತಾರ. ಶಿವಕಾರಣ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನ ಇಟ್ಟಿದ್ದಾರೆ. ಇವಾಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೀತಾ ಇದೆ. ಇಂದಿನ ಪದ್ಯದಲ್ಲಿ ಕೂಡ ಬಹಳ ವಿಶೇಷವಾಗಿ ನಿಜಗೊಂಡ್ರು ನಮ್ಗ ತಿಳಿಸ್ತಾ ಇದ್ದಾರೆ. ಯಾಕಂದ್ರ ಎಲ್ಲವನ್ನ ತಿಳ್ಕೊಂಡಂತ ಶಿಷ್ಯ ಗುರುವಿನ ಹತ್ರ ಬಹಳಷ್ಟು ವಿಚಾರಗಳನ್ನ, ತನ್ನ ಅನುಭವಗಳನ್ನ ಹೇಳಿ ಖುಷಿ ಪಡ್ತಾ ಇದ್ದಾನ. ಗುರುವೇ ನಿಮ್ಮಯ ಕರುಣದಳೆನ್ನ ತತ್ವದಿರವನ್ನರಿದು ನಿತ್ಯ ಸುಖಿಯಾದೆ ಎನ್ನುವಂತ ವಿಚಾರವನ್ನ, ಅಪ್ಪ ನಿಮ್ಮ ಕರುಣೆಯಿಂದ ನಾನಿವತ್ತ ತತ್ವದ ವಿಚಾರವನ್ನ, ನಿಜದ ಅರಿವನ್ನ, ನಿಜ ವಸ್ತುವನ್ನ, ನನ್ನ ಸ್ವರೂಪವನ್ನ ತಿಳ್ಕೊಂಡು ನಾನಿವಾಗ ಹೆಂಗಾಗಿದ್ದೀನಿ, ನಿತ್ಯ ಸುಖಿಯಾಗಿದ್ದೀನಿಪ್ಪ ಅಂತ ಹೇಳ್ಕೊಳ್ತಾ ಇದ್ದಾನೆ. ಹೇಳಿದ ಶಿಷ್ಯ ಆದಂಥವ್ರು ಹೇಳಿದ್ರು. ಇವಾಗ ಏನ್ ಹೇಳ್ತಾ ಇದ್ದಾರ, 55ನೇ ಪದ್ಯದಲ್ಲಿ ಹೇಳ್ತಾರ ಏನಂದ್ರ, ಈ ಸ್ವಾನುಭಾವದ ಪ್ರಕಟ ಮಾಡಿದಂತ ಶಿಷ್ಯನನ್ನ ಕುರಿತು ಗುರುಗಳು ಹೇಳ್ತಾರೆ. ಏನ್ ಹೇಳ್ತಾರ, ಈ ಪಾರಮಾರ್ಥಿಕ ಜ್ಞಾನ ದೃಢ ಆದ್ಮೇಲೆ, ಅದಕ್ಕೆ ಇದು ಫೈನಲ್ ಅಂತ ಹೇಳುವಂಥದ್ದು. ವೃತ್ತಿ ಕೋರ್ಸ್ ಮಾಡಿದ ನಂತರ ಮತ್ತೆ ಮುಂದೆ ಏನಾರು ಇರ್ತೇನೆ ಅಂದ್ರೆ ನೌಕರಿನೇ ಬರ್ತದ, ನೌಕರಿ ಮಾಡ್ಬೇಕ್ರಿ, ಅಲ್ಲಿಂದ ನಾವು ಆನಂದವಾಗಿರ್ತೀವಿ ಅಂತ ಲೌಕಿಕ ವಿಚಾರದಲ್ಲಿ ಹೇಳ್ತಾರೆ. ಇಲ್ಲಿ ಕೂಡ ಪರಮಾರ್ಥಿಕ ಅಂದ್ರ ಪರಮಾರ್ಥ ಜ್ಞಾನವು ದೃಢ ಆಯ್ತು ಅಂತಂದ ಮೇಲೆ ಭವಬಾಧೆ ಇಲ್ಲ ಅಂತ ಹೇಳ್ತಾರೆ. ಭವಬಾಧೆ ಇಲ್ಲ ಅಂತಂದ್ರೆ ಇಲ್ಲಿ ಹೇಳ್ತಾರ, ಇರ್ತದ, ಕಾಣಂಗಿಲ್ಲ. ಈ ಪ್ರಾರಬ್ಧ ಬಾಧೆ ಏನಿರ್ತದ ಒಬ್ಬ ಮಹಾತ್ಮಗೂ ಬಿಟ್ಟಿಲ್ಲ. ಈ ಶರೀರಕ್ಕೆ ಬರುವಂತ ರೋಗ ರುಜಿನಗಳು ಇವೆಲ್ಲ ಏನದಾವ ಪ್ರಾರಬ್ಧ ರೂಪದಿಂದ ಬರುವಂಥವು ಯಾವ ಮಹಾತ್ಮರಿಗೂ ಕೂಡ ಬಿಟ್ಟಿಲ್ಲ. ಯಾಕಂದ್ರೆ ಬಿಟ್ಟ ಬಾಣದಂಗೆ ಈ ಶರೀರ ಬಂದ್ ಬಿಟ್ಟದ. ಆದ್ರ ಅಲ್ಲಿ ಕಷ್ಟ, ಸುಖ, ನೋವು, ನಲಿವು ಏನೇನ್ ಇರ್ತಾವ ಅವೆಲ್ಲ ಅನುಭವಿಸ್ಬೇಕಾಗ್ತದ. ಅದಕ್ಕ ಯಾವ ರೀತಿ ಈಗ ಆಪರೇಷನ್ ಮಾಡಿರ್ತಾರ, ಒಳಗ ಏನೋ ಒಂದು ಪ್ರಾಬ್ಲಮ್ ಐತಪ್ಪ, ಒಂದು ಗಡ್ಡೆ ಐತು ಅಂತ ಹೇಳಿರ್ತಾರ, ಆಪರೇಷನ್ ಮಾಡ್ಲೇಬೇಕಂತಾರ. ಆದ್ರ ನೋವು ಆಗಂಗ್ಲೇನು, ಬಹಳ ನೋವು ಆಗ್ತದ. ಮತ್ತೆ ಡಾಕ್ಟರ್ ನೋಡ್ರಿ ಎಂತದ್ ಕಂಡು ಹಿಡಿದಿದಾರ ಅಂತ ಶರೀರಕ್ಕೆ ಬಂದಂತ ನೋವನ್ನ ಅದನ್ನ, ಯಾಕಂದ್ರೆ ಆ ನೋವು ಕಾಣ್ಲಾರ್ದಂಗ ಆಗ್ಬೇಕಾಗಿತ್ತು ಅಂದ್ರೆ ನಮ್ಗೆ ಅನಸ್ತೇಸಿಯಾ ಕೊಡ್ತಾರ. ಅನಸ್ತೇಸಿಯಾ ಕೊಟ್ರ ಅದು ಆಪರೇಷನ್ ಮಾಡಿದ್ಮೇಲೆ ಆ ನೋವು ಕಂಡು ಬರಲ್ಲ ನಮಗ ಮಾಡುವಾಗ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ಆ ನೋವು ಇಲ್ಲೇನಂದ್ರೆ ಇತ್ತು, ಆದ್ರ ಅನಸ್ತೇಸಿಯಾ ಕೊಟ್ಟದಕ್ಕೆ ಅದು ಕಾಣ್ಲಿಲ್ಲ. ಆಪರೇಷನ್ ಆಗಿಲ್ಲೇನೋ, ಆಯ್ತು, ಎಲ್ಲ ಆಯ್ತು, ಆದ್ರೆ ಆ ನೋವು ಕಂಡು ಬರ್ಲಿಲ್ಲ. ಅದೇ ರೀತಿ ಕೂಡ ಪ್ರಾರಬ್ಧದ ಒಂದು ಕಷ್ಟ, ಸುಖ, ನೋವು, ನಲಿವು ಇರ್ತದೆ, ಎಲ್ಲಾನು ಇರ್ತದ. ಆದ್ರೆ ಈ ಗುರುವಾಕ್ಯದಿಂದ ಹೆಂಗತ್ತಂದ್ರ ಅನಸ್ತೇಸಿಯಾ ಕೊಟ್ಟಂಗ ಅದು ಆ ಬಾಧೆ ನಮ್ಗೆ ತಗಲೋದೇ ಇಲ್ಲ ಅದು. ಹಂಗ ಇಲ್ಲಿ ಕೂಡ ಹೇಳ್ತಾರ, ಭವಬಾಧೆ ಅನ್ನುವಂಥದ್ದು ದೊಡ್ಡ ರೋಗ. ಇದು ಇತ್ತು, ದೊಡ್ಡ ರೋಗ. ಯಾಕಂತಂದ್ರ ದೊಡ್ಡ ರೋಗ ಇದು. ಇದನ್ನ ಕಳ್ಕೊಳ್ಬೇಕಾಗಿತ್ತು, ಇದರಿಂದ ಬಿಡುಗಡೆ ಆಗ್ಬೇಕಾಗಿತ್ತು ಅಂದ್ರೆ ನಾವು ಸದ್ಗುರುವಿ ಶರಣಾಗತನಾದಾಗ ಆ ವಿಚಾರಗಳನ್ನ ಹೇಳಿದ್ರು. ಅದು ಕೇಳಿದ್ಮೇಲೆ ದೃಢ ಆಯ್ತು. ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಭಾವ ಅಲ್ಲಿ ದೃಢ ಆಯ್ತು ಅಂತಂದಾಗ ಈ ಬಂಧನದಿಂದ ಬಿಡುಗಡೆ ಆದಂಗ, ಹಾಗೆ ಬಿಡ್ತಾನತ್ತ. ಅದಕ್ಕೆ ಯಾವ್ದು ಜನನ ಮರಣದ ದುಃಖ ಅನ್ನುವಂಥದ್ದು ಇರುವುದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರ, ಆ ಬ್ರಹ್ಮವೇ ನಾನು ಅನ್ನುವಂತ
ಯಾವಾಗ ದೃಢ ಆಯ್ತು ಅಂತಂದಾಗ ಆತ ಈ ಬಂಧನದಿಂದ ಬಿಡುಗಡೆ ಹೊಂದುತ್ತಾನ ಅಂತ ಶ್ರುತಿ ಪ್ರಮಾಣ ಕೂಡ ಇದ್ದಾವ ಅಂತ ಹೇಳ್ತಾರ. ಈ ರೀತಿ ಇಲ್ಲಿ ಕೂಡ ಏನ್ ಹೇಳ್ತಾರ ಅಂದ್ರೆ 55ನೇ ಪದ್ಯದಲ್ಲಿ ಅದೇ ವಿಚಾರವನ್ನ ಹೇಳ್ತಾರ. ಮತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದೃಢ ಆಯ್ತಂದ್ರೆ ಸಕಲ ದುಃಖಗಳ ನಿವೃತ್ತಿ ಆಗ್ತಂತ ಹೇಳ್ತಾರ ನೋಡ್ರಿ. ಎಷ್ಟು ಒಂದು ವಿಚಾರಗಳನ್ನ ಹೇಳ್ತಾರ. ನಿಜವಾಗಿ ನಮ್ಗೆ ಇವೆಲ್ಲ ತಿಳ್ಕೊಬೇಕಾದ್ರೆ ನಮಗೂ ತಾಕತ್ತು ಬೇಕಲ್ರಿ. ಆ ಹುಲಿ ಹಾಲನ್ನ ನಾವ್ ಬೇರೆ ಬೇರೆದ್ರಾಗ ಹಾಕಿರೋ ತೂತ್ ಬಿದ್ದು ಹೋಗ್ಬಿಡ್ತಾವಂತ, ಅದ್ರಾಗ ಬಂಗಾರದ ಪಾತ್ರೆ ಆಗ್ಬೇಕು ಅಂತ ಹೇಳ್ತಾರೆ ಕೆಲವು ಕಡೆ. ಅದ್ರಲ್ಲೇ ಏನಂತಂದ್ರ ಆ ಹಾಲ್ ಬಿದ್ದಾಗ ಇಡ್ಕೊಳಿಕ್ ಸಾಧ್ಯ ಆಗ್ತು ಅಂತ ಹೇಳ್ತಾರೆ ಕೆಲವು ಸಲ. ಚಿನ್ನದ ಪಾತ್ರೆನೇ ಬೇಕು ಅಂತ ಅನ್ನುವಂಥದ್ದು. ಇಲ್ಲಿ ಕೂಡ ಈ ವಿಚಾರಗಳು ನಾವು ಅರಗಿಸ್ಕೊಳ್ಬೇಕಾದ್ರೆ ನಮಗೂ ತಾಕತ್ ಬೇಕು, ಆ ಶಕ್ತಿ ಬೇಕು, ಅಂದ್ರ ಮಾತ್ರ ಇಲ್ಲಿ ಆಗ್ತದ. ಏನ್ ಹೇಳ್ತಾರ, ಇಂಥ ದುಃಖದಿಂದ ನಿವೃತ್ತಿ ಆಗ್ಬೇಕಾದಾಗ ನೋಡ್ರಿ ಬಹಳ ಅದ್ಭುತವಾಗಿ ಹೇಳ್ತಾರ. ಬಾಧೆ ತನ್ನೋಳು ಇಷ್ಟೆಲ್ಲ ವಿಚಾರಗಳನ್ನ ಹೇಳ್ತಾರ. ಹೇಳಿದಂಥದ್ದನ್ನ ಆಚರಣೆಗೆ ತರುವಂಥದ್ದು, ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತದಲ್ಲ. ಇಲ್ಲಿ ಕೂಡ ಹೇಳಿದಾರೆ. ಏನ್ ಹೇಳಿದಾರೆ, ಒಂದು ವಿಚಾರ, ಈ ಜ್ಞಾನ ಎಷ್ಟೊಂದು ಉತ್ಕೃಷ್ಟ ಅದಂತಂದ್ರ ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲದರಳು ಕೋಟಿ ಭಾಗಿಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ ಅಂದಾಗ ನಾವಿಲ್ಲಿ ಸ್ವಲ್ಪ ವಿಚಾರ ಮಾಡ್ಬೇಕು. ವಿಚಾರ ಮಾಡಿದಾಗ ಅನ್ಸ್ಬಿಡ್ತದ ಮನುಷ್ಯರಿಗೆ. ಯಾಕಕ್ಕಾಗಿ ನಾವು ಮಾಡ್ತೀವಿ? ಸುಖಕ್ಕಾಗಿ ಮಾಡುವಂಥದ್ದು ಎಲ್ಲಾನು ಈ ಲೌಕಿಕದಲ್ಲಿ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ನಾವು ವಿಚಾರ ಮಾಡಿದ್ರ ಎಲ್ರು ಬಡದಾಡುವಂಥದ್ದು ಸುಖ ಆನಂದಕ್ಕಾಗಿ ಬಡದಾಡುವಂಥದ್ದು. ಯಜ್ಞ ಯಾಗಾದಿಗಳು ಸಾಯವರೆಗೂ ಮಾಡು, 84 ಲಕ್ಷ ಹಾಕಿ ಇನ್ನೂ ಮುಂದಿನ ಜನ್ಮಗಳು ಯೋಸಾವ ಅಷ್ಟು ಮಾಡುದು. ಜಪ ಮಾಡು, ತಪ ಮಾಡು, ನೀನು ಏನಾರ ಮಾಡು, ಏನಾರ ಪೂಜಾ ಪುರಸ್ಕಾರಗಳು, ಎಷ್ಟು ತೀರ್ಥಯಾತ್ರೆ ತಿರುಗಾಡಿ, ಎಷ್ಟು ತಿರುಗಾಡಿ, ನೀನು ಸಾಯವರೆಗೂ ತಿರುಗಾಡಿ. ಇನ್ನು 84 ಲಕ್ಷ ಜೀವರಾಶಿಗಳೇನು ಅದಾವ, ಈಗ ಎಷ್ಟು ಮುಗಿಸ್ಕೊಂಡು ಬಂದಿವಿ, ಮತ್ತೆ ಇನ್ನು ಎಷ್ಟು ಅದಾವ ಜನ್ಮಗಳು, ಅಷ್ಟೆಲ್ಲ ತಿರುಗಾಡು. ಆದ್ರ ನೀನು ಮುಕ್ತಿ ಆಗಂಗಿಲ್ಲ ಕರ್ಮದಲ್ಲಿ. ಅವು ಎಲ್ಲಿ ಅಂದ್ರೆ ಜ್ಞಾನದೊಳಗ ಒಂದು ಸಣ್ಣ ಭಾಗಕ್ಕೆ ಸಮ ಅಂತಂದಾಗ ಇಲ್ಲೇ ನಾವು ಬಹಳಷ್ಟು ತಿಳ್ಕೊಳ್ಬೇಕಾಗಿತ್ತು. ಆ ಜ್ಞಾನ ಎಷ್ಟು ಉತ್ಕೃಷ್ಟವಾದಂಥದ್ದು ಐತಪ್ಪ ಅಂತ ನಾವು ತಿಳ್ಕೊಳ್ಬೇಕಾಗ್ತದ. ಅದಕ್ಕೆ ಅಂಥ ಜ್ಞಾನ ಪಡೆದಂತ ವ್ಯಕ್ತಿಗೆ ಬಾಧೆ ತನ್ನಳು ತೋರದು. ಯಾವ ಬಾಧೆ ಇರ್ತದೆ ಹೇಳ್ರಿ? ಪರಮಾರ್ಥ ಬೋಧಿ ನೆಲೆಗೊಂಡು ನಿಂದ ಮೇಲೆ ಅಂತ ಹೇಳ್ತಾರ. ಪರಮಾರ್ಥ ಬೋಧೆ ಅಂದ್ರೆ ಯಾವುದು? ಕೇವಲ ಶುದ್ಧವಾದ ಚೈತನ್ಯ ನಾನು ಇದ್ದೀನಿ. ನಿನ್ನೆ ಹೇಳಿದ್ರು, ಯಾಕಂದ್ರೆ ಉಪಾಧಿ ಮೂಲಕ ಹೊರಗಡೆ ಇಟ್ಟಂತ ಹೂವು ಸ್ಫಟಿಕದಲ್ಲಿ ತೋರಿದಂಗಾಯ್ತು. ವಿಚಾರ ಮಾಡಿದ್ರೆ ಸ್ಫಟಿಕದಲ್ಲಿ ಏನಾರ ಐತೆ ಅಂದ್ರೆ ಇಲ್ಲ, ಶುಭ್ರವಾಗಿರುವಂಥದ್ದು, ನಿರ್ಮಲವಾಗಿರುವಂಥದ್ದು. ಅದೇ ರೀತಿ ನಿನ್ನ ಸ್ವರೂಪ ಉಪಾಧಿಯಿಂದ ಅದ್ರಾಗ ತೋರಿದಂಗ ಆಗಕತ್ತಿದ, ಆದ್ರೆ ಅದ್ರಾಗ ಐತೇನು ಅಂದ್ರೆ ಇಲ್ಲ. ಅದೇ ರೀತಿ ಕೂಡ ಇಲ್ಲಿ ಪರಮಾರ್ಥ ಬೋಧೆ ಅಂದ್ರೆ ಕೇವಲ ಶುದ್ಧ ಚೈತನ್ಯವೇ ನಾನು, ಅದ್ರಾಗ ಏನೇನು ಬೆರೆಸಿಲ್ಲ. ಇಂಥ ಒಂದು ಶುದ್ಧವಾದ ಚೈತನ್ಯವೇ ನಾನೆಂಬ ಜ್ಞಾನ ಯಾವಾಗ ದೃಢ ಆಯ್ತು ಅಂದಾಗ ಅವಾಗ ತನ್ನಲ್ಲಿ ಭವಬಾಧೆ ಅಂದ್ರೆ ಭವ ದುಃಖ ತೋರಂಗಿಲ್ಲ, ಮುಗೀತು. ಯಾಕೆ ತೋರ್ತದೆ ಹೇಳ್ರಿ? ಅದು ಸುಳ್ಳಾಗ್ಯದ. ಸಾಯ್ತೀನಿ ಅನ್ನೋದು ಸುಳ್ಳು, ಉಡ್ತೀನಿ ಅನ್ನೋದು ಸುಳ್ಳು, ಕನಸಿನಲ್ಲಿ ಏನೇನ್ ಮಾಡಿದೆ ಅದೆಲ್ಲ ಸುಳ್ಳಾದಿಲ್ಲ. ಅದೇ ರೀತಿ ನಾವೇನ್ ಇಷ್ಟೆಲ್ಲ ವ್ಯವಹಾರ ಮಾಡಕತ್ತೀವಿ ಎಲ್ಲ ಸುಳ್ಳಾಗೋದು. ಅದಕ್ಕೆ ವಿಕೃತಿ ರೂಪ ವಿಶ್ವ ದೃಶ್ಯವೆಲ್ಲವನ್ನು ತೂರಿ ಏನ್ರಿ ನಿಜಗೊಂಡ್ರದ ಶಾಸ್ತ್ರ ಬಾಬಾ ಉಣಿಬೇಕನ್ನಿಸ್ತದ ಕೆಲವು ಸಲ. ಅಂತ ಒಂದು ಅದ್ಭುತವಾದಂತ ವಿಚಾರಗಳು ಹೇಳತ್ತ. ವಿಕೃತಿ ನಾ ಏನ್ ಸಾಯ್ತೀನಿ ಉಡ್ತೀನಿ ಇದೇನ್ ಸಂಸಾರಗಳು ನಡೆದಾವ ನೋಡ್ರಿ. 84 ಲಕ್ಷ ಜೀವರಾಶಿದಿಂದ ಬಂದಿನ್ರಿ ನಾನಂತೇನು ಬಂದಿದ್ದೀನಲ್ಲ, ಇವೆಲ್ಲ ಕನಸ್ರಿ ಅಂತ ಹೇಳ್ತಾರ ಅವರು. ಯಾವಾಗ ಜ್ಞಾನ ಅನ್ನುವಂಥದ್ದು ನಿನಗ ಆಗಿ ಬಿಡ್ತು ಅಂತಂದ್ರ ಇವೆಲ್ಲ ಅವಾಗ ಕನಸು ಅಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ನೀನ್ ಇದೇ ಸತ್ಯ ಅಂತ ಹೋಗ್ತಾ ಇರುವಂತದ್ದು. ಇವೆಲ್ಲ ಇವೆಲ್ಲ ಸುಳ್ಳು. ಅದಕ್ಕೆ ವಿಕೃತಿ ರೂಪ ವಿಶ್ವ ದೃಶ್ಯವೆಲ್ಲವನ್ನು ತೂರಿ ಬಿಡುವಂಥದ್ದು ನೋಡ್ರಿ. ಒಟ್ಟು ತರ ರಾಶಿ ಮಾಡಿದಾಗ ಒಳಗ್ ಭತ್ತ ಇರ್ತದ, ಅಕ್ಕಿ ಕಾಳದ ಮ್ಯಾಲ ಒಟ್ಟು ಹೆಂಗ್ ತೂರ್ತದ ಹಂಗಿದೆಲ್ಲ ಶರೀರಗಳು ತೋರುವಂತ ಎಷ್ಟ್ ಗದ್ದಲಕ್ ಬಿದ್ದೀವಿ ನಾವ್ ಇದ್ರಾಗ ಬಿದ್ದು.
ಬಹಳ ಗದ್ದಲಕ್ಕೆ ಬಿದ್ದೀವಲ್ಲ, ಹುಡ್ತೀವಿ ಅನ್ನೋದು, ಸಾಯ್ತೀವಿ ಅನ್ನೋದು, ರೋಗ ರುಜಿನಾದಿಗಳು, ಸಂಸಾರ, ಹಲವಾರು ಗೊಂದಲಕ್ಕೆ ಬಿದ್ದು ಬಿಟ್ಟದ. ಇದು ಹೆಂಗ್ ಬಿದ್ದದಂದ್ರ ಕನಸಿದು, ಕನಸು, ಕಲ್ಪನೆ, ಕಲ್ಪಿತ ಪುರುಷ ಮುಂದೆ ಬರ್ತಾವ ನೋಡ್ರಿ ಪರಮಾನುಭವದಾಗ. ಅದ್ಭುತವಾದಂತ ವಿಚಾರಗಳು. ಇದು ಕಲ್ಪನೆಯಿಂದ ನಡೆದಂತದ್ದಪ್ಪ. ಇದು ನಿನ್ನ ಮನಸ್ಸಿನಲ್ಲೇ ಪ್ರಪಂಚ ಇದೆ ಅಷ್ಟೇ, ಮನಸ್ಸಿನ ಪ್ರಪಂಚ ಇದು. ಮನಸ್ಸು ಬಿಟ್ರೆ, ಮನಸ್ಸು ಲಯ ಆಯ್ತಂದ್ರೆ ಇದು ಎಲ್ಲಿ ತೋರ್ತದ ನಿನಗ? ಉಚ್ಚರದು ನೋಡ್ಬೇಕು. ಎಲ್ಲರ ಪ್ರಪಂಚ ಬಾಳ ಚಂದ ಐತ್ರಿ, ಚಂದ ಐತ್ರಿ ಎಲ್ಲಾರು ನೋಡ್ತೀವಿ, ಜಗತ್ತನ್ನ ಒಂದೇ ತರ ಅನ್ಕೊಳ್ತೀವಿ, ಹೌದಾ? ಆದ್ರ ಅವ್ರವ್ರ ಮನಸ್ಸಿನಲ್ಲಿ ಏನೇನ್ ದುಃಖಗಳದಾವ, ಏನೇನ್ ಸುಖದ ಭಾವನೆಗಳದಾವ, ಆ ಭಾವನೆಗಳ ಪ್ರಕಾರ ಅವ್ರಿಗೆ ಜಗತ್ತು ತೋರ್ತದ. ನಿನ್ನ ಭಾವನೆ ಹೆಂಗದ ಹಂಗ ಜಗತ್ತು ತೋರ್ತದ. ಯಥಾ ದೃಷ್ಟಿ ತಥಾ ಸೃಷ್ಟಿ. ನಿನ್ನ ಮನಸ್ಸು ಹೆಂಗದ ಹಂಗ ಜಗತ್ತು ತೋರ್. ಬುದ್ಧಿ, ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಏ ಬುದ್ಧಿ ಕೆಟ್ಟದನ ಅಂತೀವಿ, ತಲೆ ಕೆಟ್ಟದೇನ ಅಂತೀವಿ. ತಲೆ ಕೆಟ್ರೆ ಮತ್ ಪ್ರಪಂಚನೇ ಕೆಟ್ಟಂಗಲ್ಲ, ಹೌದಾ? ಬುದ್ಧಿ ನೆಟಗದಿಲ್ಲ ಅಂತೀವಿ, ಹೌದಿಲ್ಲ? ಬುದ್ಧಿ ಮತ್ತೆ ನೆಟಗದಿಲ್ಲ ಅಂತಂದ್ರೆ, ಬುದ್ಧಿ ನೆಟಗಿರ್ಲಿಲ್ಲ ಅಂದ್ರೆ ಪ್ರಪಂಚನೇ ಎಲ್ಲ ಬಹಳ ವಿಚಿತ್ರ ವಿಚಿತ್ರವಾಗಿ ತೋರ್ದಂಗ ಆಗ್ತದ. ಅದಕ್ಕೆ ಈ ಮನಸ್ಸಿನಲ್ಲೇ ಈ ಜಗತ್ತು ತೋರ್ತದ. ಮತ್ ಮನಸ್ಸು ಲಯ ಆಯ್ತಂದ್ರ ಜಗತ್ತು ತೋರಂಗಿಲ್ಲ. ಮತ್ ನಿದ್ರೆ ಒಳಗ್ ಮನಸ್ಸು ಇರಂಗಿಲ್ಲ, ಜಗತ್ತು ತೋರಂಗಿಲ್ಲ. ಮತ್ ಯಾವಾಗ ಮನಸ್ಸು ಬಂತಂದ್ರೆ ಮತ್ತೆ 10 ಇಂದ್ರಿಯಗಳನ್ನ ಹಿಡ್ಕೊಂಡು ಇದು ಜಗತ್ತು ನೋಡೋದು ಮಾಡೋದು. ಇಲ್ಲೇ ಸುಖ ದುಃಖ, ಎಲ್ಲ ಸುಖ ದುಃಖ ಎಲ್ಲ ನಿನ್ನ ಮನಸ್ಸಿನಾಗೆ ಅದಾವ. ಬಾಹ್ಯದಲ್ಲಿ ಏನಾರ ಅದಾವೇನ ಸುಖ ದುಃಖ? ವಸ್ತುವಿನಿಂದ ಏನಾರ ಸಿಗ್ತದನ್ ಸುಖ ದುಃಖ? ಎಲ್ಲಿ ನೀ ಬೇಕಾದ ಜಗತ್ತಿ ನೀನು ಸುಖನೂ ಕೊಟ್ಟಿಲ್ಲ, ದುಃಖನೂ ಕೊಟ್ಟಿಲ್ಲ. ಯಾರು ಸುಖ ಕೊಟ್ಟಿಲ್ಲ, ದುಃಖ ಕೊಟ್ಟಿಲ್ಲ ನಿನಗೆ, ನೀನೇ ಮಾಡ್ಕೊಂಡದ್ದು. ಯಾವಾಗ ಬೇಕು ಬೇಕು ಅಂತಿದೆ, ಅದು ಸಿಗದೆ ಇದ್ದಾಗ ದುಃಖ ಆಯ್ತು, ಸಿಕ್ಕಾಗ ಸುಖ ಆಯ್ತು. ಎಲ್ಲೈತಿದ? ನಿನ್ನ ಮನಸ್ಸಿನಲ್ಲೇ. ನಿನಗ್ ಭ್ರಾಂತಿ ಆಗ್ಯದ, ಅವರಿಂದ ಸುಖ ಸಿಕ್ಕಿತ್ತು, ಇವರಿಂದ ಸುಖ ಆಯ್ತು, ನನಗ ಆ ಆಸ್ತಿಯಿಂದ ಸುಖ ಐತೆ, ಇದರಿಂದ ಐತೆ, ಅವರಿಂದ ಏನು ಇಲ್ಲ. ಅದು ನಿನಗೆ ಹುಚ್ಚಿಡದ ಭ್ರಾಂತಿ ಆಗ್ಯದ ನಿನಗಷ್ಟೇ. ಅದ್ರ ಸುಖ ದುಃಖ ಎಲ್ಲೈತೆ ಅಂದ್ರೆ ನಿನ್ನ ಮನಸ್ಸಿನಲ್ಲೇ ಐತೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನಿದ್ರೆಯಲ್ಲಿ ಬಹಳ ಆನಂದವಾಗಿರ್ತೀವಲ್ಲ, ಯಾಕೆ ಅಂದಾಗ ಮನಸ್ಸು ಇರಂಗಿಲ್ಲ ಅಲ್ಲಿ. ಇಂದ್ರಿಯಗಳು ಎಲ್ಲ ಎಲ್ಲಿ ಅಡಗಿರ್ತಾವ? ಅವಿದ್ಯೆಯಲ್ಲಿ ಅಡಗಿರ್ತಾವ. ಅದಕ್ಕೆ ಕಾರಣ ಶರೀರ. ಅಲ್ಲಿ ಅವಿದ್ಯೆಯ ಶರೀರ ಇರ್ತದಲ್ಲಿ, ಕಾರಣ ಶರೀರ, ಅದರಲ್ಲಿ ಎಲ್ಲ ಅಡ್ಕೊಂಡ್ಬಿಡ್ತಾವ. ಮತ್ತ ಎಲ್ಲಿ ಸಂಸ್ಕಾರದಲ್ಲಿ ಒಂದು ಅವಿದ್ಯೆಯಲ್ಲಿ ಅಡ್ಕೊಂಡು ಮುಂಚೆನೆ ಮತ್ತೆ ಇಂದ್ರಿಯಗಳೆಲ್ಲ ಬಂದ್ಬಿಟ್ಟಾಗ ಇವೆಲ್ಲ ಬಂದ್ಬಿಡ್ತಾವ ಮತ್ತೆ ಅಷ್ಟೇ. ಅದಕ್ಕ ಮಹಾತ್ಮರು ಬಹಳ ಚಂದ ಹೇಳ್ತಾರ, ಶುದ್ಧವಾದಂತ ಆ ಚೈತನ್ಯವೇ ನಾನು ಅನ್ನುವಂಥದ್ದು. ದೇಹಾತ್ಮ ಬುದ್ಧಿ ಅಂತೆ ಹೆಂಗ ಈಗ ಶರೀರ ನಾನೇ 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 ನಮ್ಗೆ ಯಾವಾಗ ಒಂದು ತಿಳುವಳಿಕೆ ಬರ್ತದ ಅವಾಗ ಶರೀರ ನಾನಂತಾನೆ ಹೋಗ್ತಾ ಇರ್ತೀವಲ್ಲ. ಇಷ್ಟು ದೃಢ ಆಗ್ಬಿಟ್ಟ ಶರೀರ ನಾನೇ ಅನ್ನುವಂಥದ್ದು. ಅದೇ ಪ್ರಕಾರ ಇಲ್ಲಿ ಏನಂತಾರ, ಅಹಂ ಬ್ರಹ್ಮಾಸ್ಮಿ, ನಾನ್ ಪರಬ್ರಹ್ಮ ಸ್ವರೂಪ ಅನ್ನುವಂಥ ಭಾವ ದೃಢ ಆದಾಗ ಜನನ ಮರಣ ದುಃಖ ಪುನಃ ಪುನಃ ಹುಟ್ಟುವಂಥದ್ದು ಸಾಯುವಂಥದ್ದು ಈ ದುಃಖ ತೋರಂಗಿಲ್ಲ. ಹುಟ್ಟುವಂಥದ್ದು ಸಾಯುವಂಥದ್ದು ಇಲ್ಲೇ ಐತೆ. ನಾವು ದಿನ ಹುಡ್ತೀವಿ, ದಿನ ಸಾಯ್ತೀವಿ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಜನ ಬಹಳ ಬಹಳ ವಿಚಿತ್ರ ಜನ ಆದ್ರೆ ಈ ಮನಸ್ಸು ಹೆಂಗೈತೆ ಪರಮಾತ್ಮಗ್ ಗೊತ್ತು. ಈ ಮನುಷ್ಯರು ಹಿಂಗಾಗಿ ಹುಟ್ಟ್ಯಾರಂತಂದ್ರೆ ಇವ್ರು ಸಾಮಾನ್ಯರಲ್ರಿ. ಯಾಕಡೆಕಡೋ ವಿಚಾರಗಳು ತಗೊಂಡ್ ಹೋಗ್ಬಿಡ್ತಾರ. ಒಂದ್ ಕೊಟ್ರೆ ಒಂದ್ ಮಾಡಿರ್ತಾರೆ, ಇವ್ರು ಅದ್ ಗದ್ದಲ್ ಮಾಡ್ತಾರಂತಾನೆ ಪ್ರಾಕ್ಟಿಕಲ್ ಆಗಿ ಈ ಜಗತ್ತು ಕೊಟ್ಬಿಟ್ಟಿದ್ದಾನೆ. ನಮ್ಗಾಗುವಂತ ಸ್ವಪ್ನ ಜಾಗ್ರ ಸ್ವಪ್ನ ಸುಸುಪ್ತಿಗಳು ಕೂಡ ಬಹಳ ಅದ್ಭುತವಾಗಿ ನಾವು ವಿಚಾರ ಮಾಡ್ಬೇಕಾಗ್ತದೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಟ್ರ ನಾವ್ ವಿಚಾರ ಮಾಡಿದಾಗ ನೋಡ್ರಿ, ದಿನಾ ಸಾಯ್ತೀವಿ, ದಿನಾ ಹುಡ್ತೀವಿ, ಹೌದಾ? ಕ್ಷಣಿಕವಾಗಿ ರಾತ್ರಿ ಮಲಗಿದಾಗ ನಿದ್ರಾ ಅನುಭವ ನಾವು ಸತ್ತಂಗ ಮತ್ ಮುಂಜಾನೆ ಊಟಿದಂಗ. ಇದು ಕ್ಷಣಿಕವಾದಂತ ನಿದ್ರೆ ಇದು ಒಂದು ಕ್ಷಣಿಕವಾದಂತ ಒಂದು ಸಾವು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹುಟ್ಟು ಅನ್ನುವಂಥದ್ದು. ಇದು ಲಾಂಗ್ ಟೈಮ್ ಹೋಗುವಂಥದ್ದು, ಶರೀರ ಬದಲಾವಣೆ ಆಗುವಂಥದ್ದು. ವ್ಯತ್ಯಾಸ ಇಷ್ಟೇನೆ. ಆದ್ರೆ ನಿನ್ನಲ್ಲಿರುವಂತ ಸಂಸ್ಕಾರ ಎಲ್ಲೂ ಹೋಗಿರಂಗಿಲ್ಲ. ಅದು ಮತ್ತೆ ತಿರ್ಗಾ ಶರೀರ ಬೇರೆ ರೂಪವಾಗಿ ಮತ್ತ ಪಾಪ ಪುಣ್ಯ ಕನಸುಗಳಾಗಿ ಮತ್ತೆ ಹುಟ್ಟುತ್ತಿದೆ ನೀನು. ಮತ್ತೆ ಹೆಂಗ್ ಇವತ್ತು ಮಲಗಿದಾಗ ಅವಿದ್ಯೆ ಕಾರಣ ಶರೀರದಲ್ಲಿ ಇವೆಲ್ಲ
ನೀ ಮಾಡಿದಂತ ವ್ಯವಹಾರ ಎಲ್ಲಾ ಇಂದ್ರಿಯಗಳೆಲ್ಲ ಅದ್ರಾಗ ಅಡಿಗಿರ್ತಾವ, ಮುಂಜಾನೆ ಮತ್ ಬರ್ತಾವಲ್ಲ. ಅದ್ರಂಗ ನಿನ್ನಲ್ಲಿರುವಂತ ಸಂಸ್ಕಾರದಲ್ಲಿ ಇವೆಲ್ಲ ಉಳ್ಕೊಂಡ್ ಬಿಡ್ತಾವ. ನೀವ್ ಮಾಡಿದಂಥದ್ದು ತಿರ್ಗಾ ಹೊಸ ಶರೀರ ಸಿಕ್ಕಿತ್ತಂದ್ರ ಅವಾಗ ಮತ್ ಇವೆಲ್ಲ ಬಂದ್ಬಿಡ್ತಾವ ನಿನಗೆ. ಹೆಂಗ್ ಬರ್ತಾವಂದ್ರ ಆಸ್ಕೊಂಡ್ ಬರ್ತಾವ. ಎಲ್ಲಿದೆ ಅಲ್ಲಿ ಆ ಶರೀರ ಯಾವಾಗ ಬಂತಂದಾಗ ಎಲ್ಲ ಎಲ್ಲೆಲ್ಲಿ ಹೋಗ್ಯಾವ ಎಲ್ಲ ಪಂಚಭೂತಗಳಲ್ಲಿ ಸೇರಿರ್ತಾವ. ಆಕಾಶ ಅಂಶಗಳು ಆಕಾಶಕ್ಕೆ ಸೇರಿರ್ತಾವ, ಅಗ್ನಿ ಅಂಶಗಳು ಅಗ್ನಿಗೆ ಸೇರಿರ್ತಾವ, ಜಲದ ಅಂಶಗಳು ಜಲಕ್ಕೆ ಸೇರಿರ್ತಾವ, ಪೃಥ್ವಿ ಅಂಶಗಳು ಎಲ್ಲ ಮತ್ತೆ ನಿನ್ ಶರೀರಕ್ಕೆ ಬಂದ್ಬಿಡ್ತಾವ. ಅದಕ್ಕ ಇಲ್ಲಿ ಕೂಡ ಏನ್ ಹೇಳ್ತಾರ, ಪುನರಪಿ ಜನನ ಪುನರಪಿ ಮರಣ. ದುಃಖ ನಿನಗ ಈಗ ತೋರ್ತದೇನಂದ್ರೆ ತೋರಂಗ. ಯಾವಾಗ ನೀ ಎಚ್ಚರಿಕೆ ಸ್ಥಿತಿಗೆ ಬಂದ್, ನಿಜವಾದ ಎಚ್ಚರಿಕೆ ಇದು. ನಿನ್ಗೆ ಯಾವಾಗ ಜ್ಞಾನ ಆಯ್ತು ಅಂದ್ರೆ ನಿನಗೆ ಎಚ್ಚರಿಕೆ ಆಯ್ತು, ಈ ಕಾಣುವಂಥದ್ದೆಲ್ಲ ಏನಾಯ್ತದ ಕನಸು ಅನ್ನಂಗ ಆಗ್ಬಿಡ್ತದ ನಿನಗೆ. ಕನಸು ಯಾರನ್ನ ಸೀರಿಯಸ್ ಆಗಿ ತಗೊಳ್ತೀವಿ ನಾವು? ಇಲ್ಲಲ್ಲ. ಅದ್ರಂಗ ಈ ತೋರುವಂಥದ್ದು ನಿನ್ನಲ್ಲಿ ತೋರುವಂತ ಈ ಜಗತ್ತು ಏನ್ ಐತಪ್ಪ, ಈ ಸಂಸಾರ ಏನ್ ಐತೆ ಅದೆಲ್ಲ ಕನಸಿನ ತರ ತೋರಕತ್ತಿ ಬಿಡ್ತದ. ಅದಕ್ಕ ಇಲ್ಲಿ ನಿನ್ಗೆ ಯಾವ ಬಾಧೆ ತೋರಂಗಿಲ್ಲ. ಯಥಾರ್ಥವಾದ ತನ್ನ ಸ್ವರೂಪದ ಜ್ಞಾನದಿಂದ ಏನಾಗ್ತದೆ, ಈ ತಾಪತ್ರಯಗಳು ಅವಿದ್ಯ ಸಹಿತ ಕಾರ್ಯಗಳಾದಂಥವು ಯಾವುದು ತಾಪತ್ರಯಗಳು, ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ ಅನ್ನುವಂಥ ತಾಪಗಳದಾಗ ಬೆಂದ್ ಬಿಟ್ಟಿರ್ತಾನಿತ ನೋಡ್ರಿ. ಇನ್ನು ನಮ್ಗ ಈ ಕಷ್ಟ ಏನಂತಾನೆ ಗೊತ್ತಿಲ್ಲ ಅಂತಂದ್ರೆ ಎಂಥ ಮೂರ್ಖರು ಅಂತಾರ ಮಹಾತ್ಮರು. ಇವೆಲ್ಲ ನಾವು ಇದ್ರ ಮಧ್ಯೆ ಕೂತಿದೀವಿ, ಇವು ಸುಟ್ಟು ಬಿಡ್ತಾ ಇದ್ದಾವ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ದುಃಖಗಳಿಂದ ಬೆಂದು 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 ಹೋಗ್ತಾ ಇದ್ದಾನ, ಆದ್ರೂ ಅದೇ ಸುಖ ಅನ್ಕೊಳ್ತಾ ಇದ್ದಾನಿತ. ಅದಕ್ಕೆ ಈ ತಾಪಗಳು ಏನದಾವ, ಈ ದುಃಖಗಳು ಈ ಜ್ಞಾನ ಆದ ತಕ್ಷಣ ಇವು ನಿವೃತ್ತಿ ಆಗ್ಬಿಡ್ತಾವ. ತಾಪಗಳು ಕೂಡ ನಿವೃತ್ತಿ ಆಗ್ಬಿಡ್ತಾವ. ಯಾವ ಬಾಧೆ ನಿನಗ ತೋರಂಗಿಲ್ಲ. ಅದಕ್ಕೆ ಬಾಧೆ ತನ್ನೊಳಗೆ ತೋರದು. ನಿನ್ನೊಳಗೆ ಏನ್ ತೋರಕತ್ತದ ಬಾಧೆ ದುಃಖ, ಭವ ದುಃಖ ಅನ್ನುವಂಥದ್ದು ಏನ್ ತೋರಕತ್ತದ, ಯಾವಾಗ ಪರಮಾರ್ಥ ಬೋಧೆ ನಿನ್ನೊಳಗ ಅಳವಡ್ತದ, ದೃಢವಾಗಿ ನಿಲ್ಲುತ್ತದ, ಅವಾಗ ನಿನಗೆ ಯಾವ ಬಾಧೆ ತೋರಂಗಿಲ್ಲ ಅನ್ನುವಂಥದ್ದು ಹೇಳ್ತಾರ ಅವ್ರು. ಮತ್ತೆ ಇಲ್ಲಿ ಕೂಡ ಯಾವ ರೀತಿ ಅಂದ್ರೆ ಒಂದನ್ನು ನುಡಿ ಹೇಳ್ತಾರ, ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯ ನೆನೆಸಿ ಕರ್ಮ ವಿಡಿದು ಹಾನಿಗೊಳಗನಲ್ಲದೆ ಚಲಸಾಕ್ಷಿ ತಾನೆಂಬ ನಿಜವನರಿದ ಮೇಲೆ ಬಾಧೆ ತನ್ನುಡು ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ ಹೇಳ್ತಾರ. ಯಾಕಂದ್ರ ಆನಂದವಾಗಿರುವಂಥವ್ನ ಯಾರು ಜಗತ್ತಿನೊಳಗ ಅಂದ್ರೆ ಈಶ್ವರ. ಆನಂದಮಯ ಕೋಶ ಉಪಾಧಿ ಉಳ್ಳಂತವ್ನ ಯಾರು ಅಂದ್ರ ಈಶ್ವರ, ಶಿವ. ಅದಕ್ಕ ಆತ ಈಶ್ವರ ಪ್ರಪಂಚ ಅನ್ನುವಂಥದ್ದು, ಇದು ಜೀವಿಗಳ ಪ್ರಪಂಚ, ಜೀವ ಪ್ರಪಂಚ, ಈಶ್ವರ ಪ್ರಪಂಚ ಅನ್ನುವಂಥದ್ದು. ಯಾಕಂತಾರ ಈತ ಏನ್ ಮಾಡದ ಅಂತಂದ್ರ ಆನಂದಮಯ ಕೋಶ ಉಪಾಧಿ ಉಳ್ಳಂತವನು ಈ ಜಗತ್ತನ್ನ ರಚಿಸಿದ. ಮತ್ತೆ ಇಲ್ಲಿ ಜೀವ ಅವಿದ್ಯಾ ರೂಪದಿಂದ ಇದೆಲ್ಲ, ಯಾಕಂದ್ರೆ ಮಾಯೆಯಲ್ಲಿ ಪ್ರತಿಬಿಂಬಿಸಿದಕ್ಕಾಗಿ ಇದು ಈಶ್ವರ ಅಂತ ಅನ್ಸ್ಕೊಂಡ ಈತ ಜಗತ್ತನ್ನ ರಚನೆ ಮಾಡಿದ. ಈಗ ಪ್ಯೂರ್ ಬಂಗಾರ ಆದ್ರ ಆಭರಣಗಳು ಮಾಡಕ್ ಬರಂಗಿಲ್ಲ, ಅದಕ್ಕೆ ಶುದ್ಧವಾದ ಪರಬ್ರಹ್ಮ ಅದಾನ, ಅದನ್ನ ಜಗತ್ ಕಾರ್ಯ ನಡೀತಿದೆ ಅಂದ್ರೆ ನಡೆಯಂಗಿಲ್ಲ. ಶುದ್ಧವಾದ ಬಂಗಾರದಿಂದ ಮಾಡ್ರಿ ಅಂದ್ರೆ ಇಲ್ರಿ ಬರಂಗಿಲ್ರಿ, ಬರೀ ಸುತ್ತುಂಗ್ರ ಬರ್ತದ, ಬರೀ ಕಿಂತದ್ ಬರ್ತದ್ರಿ, ಆಭರಣ ಮಾಡಕ್ ಬರಂಗಿಲ್ಲ ಅಂತ ಬಂಗಾರ ಮಾಡೋದು. ಅದಕ್ಕೆ ಏನಾರ ಮಿಕ್ಸ್ ಮಾಡ್ಬೇಕು. ಆಭರಣ ಬಂಗಾರಗಳೇ ಬೇರೆ, ಯಾಕಂದ್ರೆ ಮಿಕ್ಸ್ ಮಾಡಿದ್ರೆ ಎಂತ ಬೇಕಂತಾವು ಚಲೋ 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 ಡಿಸೈನ್ ಮಾಡ್ತಾರ. ಅದ್ರಾಗ ಏನಾರ ಮಿಕ್ಸ್ ಮಾಡಿದ್ರ, ಅದ್ರಾಗ ಮಿಕ್ಸ್ ಮಾಡಿದ್ರೆ ಏನಾಗ್ತದ, ಚಲೋ ಚಲೋ ಆಭರಣಗಳು ಮಾಡಕ್ ಬರ್ತದೆ, ಇಲ್ಲಾಂದ್ರೆ ಮಾಡಕ್ ಬರಂಗಿಲ್ಲ. ಅದ್ರಂಗ ಇದು ಶುದ್ಧವಾದ ಒಂದು ಪರಬ್ರಹ್ಮನ ಬಿಂಬ ಇದರಲ್ಲಿ ಬಿತ್ತು ಮಾಯೆಯಲ್ಲಿ ಪ್ರತಿಬಿಂಬಿಸಿದಾಗ, ಆ ಮಾಯೆಯಲ್ಲಿ ಪ್ರತಿಬಿಂಬಿಸಿದಂಥ ಅಲ್ಲಿ ಏನಾಯ್ತು ಮಹೇಶ್ವರ ಅಂತ ಅನಿಸ್ಕೊಂಡು ಆ ಈಶ್ವರನು ಹೆಂಗ್ ಮಾಡದ ಅಂದ್ರೆ ಮಾಯೆ ಉಪಾದಿಯಿಂದ ಕೂಡಿದಕ್ಕಾಗಿ ಜಗತ್ತನ್ನ ಸೃಷ್ಟಿ ಮಾಡವ. ಅದಕ್ಕೆ ಈ ಜಗತ್ತು ಹೆಂಗದ್ ನೋಡ್ರಿ, ಮಾಯೆಯಿಂದ ಕೂಡಿದಂತ ಜಗತ್ತು ಎಷ್ಟು ಚಂದದ, ಈಶ್ವರನಿಂದ ಆದಂತ ಜಗತ್ತು, ಈಶ್ವರ ಪ್ರಪಂಚ ಇದು. ಅಷ್ಟೊಂದು ಅದ್ಭುತವಾಗಿ ಮಾಡಿದನ ಈಶ್ವರ. ಅದಕ್ಕೆ ಇಲ್ಲಿ ವಿಜ್ಞಾನಮಯ ಕೋಶ ಉಪಾಧಿ ಉಳ್ಳಂಥವನು ಯಾರು ಜೀವ. ಈತ ಏನ್ ಮಾಡೋದು, ಇದು ಯಾಕಂತಂದ್ರ ಇಲ್ಲಿ ಅಂತಃಕರಣವಾದ ಮಲಿನತ್ವದಿಂದ ಕೂಡಿದಂತ ಈ ಅಂತಃಕರಣದಲ್ಲಿ,
ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಈತ ಏನಂದ್ರ ಜೀವಾತ್ಮ ಅನ್ಸ್ಕೊಂಡ. ಇಲ್ಲಿ ಈತ ಹೆಂಗಂದ್ರ ಪುಣ್ಯ ಪಾಪ ಕರ್ಮಗಳನ್ನ ಮಾಡಿ ಆತ ಏನ್ ಮಾಡಿದ, ಅವುಗಳ ಮೂಲಕ ಜನನ ಮರಣ ದುಃಖಗಳನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿದ. ಆತ ಶುದ್ಧವಾದ ಮಾಯಲ್ಲಿ ಪ್ರತಿಬಿಂಬಿಸಿದ, ಅವಿದ್ಯೆಯಲ್ಲಿ ಪ್ರತಿಬಿಂಬಿಸಿ ಜೀವ ಅನ್ಸ್ಕೊಂಡ. ಈ ಜೀವ ಈಶ್ವರರಿಗೆ ಸಾಕ್ಷಿಯಾಗಿ, ಜೀವ ಮತ್ತೆ ಈಶ್ವರ ಇಬ್ರಿಗೆ ಸಾಕ್ಷಿಯಾದಂಥವನು ಆತ ಆನಂದಮಯ, ಆತ ಈಶ್ವರ, ಈತ ಜೀವಾತ್ಮ. ಆದ್ರ ಇಬ್ರು ಹೆಂಗದಾರ ಅಂತಂದ್ರ ಆತ ಆನಂದದಿಂದ ಅದಾನ, ಈತ ದುಃಖಿತ ಆಗಿದ್ದಾನೆ. ಯಾಕಂದ್ರೆ ಭವ ದುಃಖಕ್ಕ ಗುರಿಯಾಗಿದ್ದಾನಂತ ಈತ ಕೂತ್ಕೊಂಡಿದ್ದಾನೆ. ಅದಕ್ಕೆ ನಿಜ ಸ್ವರೂಪದ ಜ್ಞಾನ ಆದ್ಮೇಲೆ ಇಲ್ಲಿ ಈಶ್ವರ ಬೇರೆ ಆಮೇಲೆ ಜೀವ ಬೇರೆ ಅನ್ಕೊಳ್ತಾನೇನು ಅಂದ್ರೆ ಇಲ್ಲ. ಮತ್ತೆ ಇದು ಕನಸಿನಲ್ಲೇ ನಡೆದಂಗೆ ಇದನ್ನು ನೋಡ್ರಿ. ಸತ್ಯ ಏನಂದ್ರೆ ಇದು ಮಿಥ್ಯೆ ಅದ. ಯಾಕಂದ್ರೆ ಪ್ರತಿಬಿಂಬ ಯಾವಾಗಾದ್ರೂ ಸತ್ಯ ಆಗ್ತದ. ಕನ್ನಡಿ ಒಳಗ್ ನೋಡ್ಕೊಂಡಾಗ ಕನ್ನಡಿ ಒಳಗೆ ಕಾಣುವಂತ ಪ್ರತಿಬಿಂಬ ಯಾವತ್ತಾದ್ರೂ ಸತ್ಯ ಅನ್ಕೊಳ್ತೀವೇನು? ಇಲ್ಲ, ಅದು ಪ್ರತಿಬಿಂಬ. ಪ್ರತಿಬಿಂಬ ಸತ್ಯ ಅಂತ ನಾವ್ ಯಾವತ್ತಾದ್ರೂ ಅನ್ಕೊಂಡಿಲ್ಲಲ್ಲ. ಅದೇ ರೀತಿ ಕೂಡ ಪರಬ್ರನ ಪ್ರತಿಬಿಂಬ ಮಾಯೆಯಲ್ಲಿ ಪ್ರತಿಬಿಂಬಿಸಿ ಜಗತ್ತು ತೋರಿದಂತ, ಪ್ರತಿಬಿಂಬದಿಂದ ತೋರಿದಂತ ಈ ಕಾರ್ಯವಾದಂತ ಜಗತ್ತು ಸತ್ಯ ಐತನ? ಸುಳ್ಳಾಗಿರುವಂಥದ್ದು. ಹಿಂಗ ತಿಳಿದಂತ ಮಹಾತ್ಮನಿಗೆ ಯಾವ್ದಾದ್ರು ಬಾಧೆ ತೋರ್ತದ, ಭವ ದುಃಖ ಏನಾದ್ರು ತೋರ್ತದನ್ನು ಅನಿಸ್ತದೇನು ಅಂತಂದ್ರೆ ಇಲ್ಲ. ಭವ ದುಃಖ ಇಲ್ವಿ. ಯಾಕಂದ್ರೆ ನಿಜ ಸ್ವರೂಪದ ಜ್ಞಾನವಾದ್ಮೇಲೆ ಈ ಜೀವ ಮತ್ತೆ ಈಶ್ವರಿಗೆ ಸಾಕ್ಷಿಯಾಗಿರುವಂಥವ್ ನಾನು ಬೇರೆನೆ ಇದ್ದೀನಿ, ಈಶ್ವರನಿಗೂ ಸಾಕ್ಷಿಯಾಗಿದ್ದೀನಿ, ಮತ್ತೆ ಜೀವಾತ್ಮನಿಗೂ ಸಾಕ್ಷಿಯಾಗಿ ಎರಡನ್ನ ನೋಡುವಂಥವನು ನಾನ್. ಮತ್ತೆ ಇದಕ್ಕೆ ಆಧಾರವಾಗಿರುವಂಥವ್ ನಾನೇ. ನನ್ನ ಸ್ವರೂಪ ಯಥಾರ್ಥವಾದಂತ ಸ್ವರೂಪ ಏನೈತೆ, ಈ ಕಾಣ್ತದಲ್ಲ, ಕಾಣುವಂತ ಜಗತ್ತಿಗೆ ಆಧಾರವಾಗಿರುವಂತದ್ದು ನನ್ನ ಸ್ವರೂಪನೇ. ಅದಕ್ಕೆ ಈ ಜಗತ್ತು ಎಲ್ಲಿ ತೋರಕತ್ತದ? ನಿನ್ನೊಳಗ. ನಿನ್ನ ಬಿಟ್ಟು ಕಡಕಿಲ್ಲ ಜಗತ್ತು. ನೀ ನೋಡ್ದಾಗ ಜಗತ್ತದ, ನೀ ಕಣ್ಣು ಮುಚ್ಚಿ ಜಗತ್ತೇ ಕಾಣಾಗಲ್ಲ ತಕ್ಷಣನೇ ನೋಡ್ರಿ. ಅದಕ್ಕೆ ಜಗತ್ತು ನೀ ನೋಡ್ದಾಗ ಜಗತ್ತೈತೆ, ನೀ ನೋಡದೇ ಇದ್ದಾಗ ಜಗತ್ತಿಲ್ಲ. ಅಂದ್ರೆ ಜಗತ್ತು ನಿನ್ನೊಳಗ ತೋರ್ತದ. ಅದಕ್ಕ ಈ ರೀತಿಯಾಗಿ ತನ್ನ ನಿಜ ಸ್ವರೂಪದ ಜ್ಞಾನವಾದ್ಮೇಲೆ ಭವ ದುಃಖ ತನ್ನಲ್ಲಿ ತೋರ್ತದೇನಂದ್ರೆ ಇಲ್ವೇ ಇಲ್ಲ, ಸುಳ್ಳದ. ನೀ ಸಾಯ್ತೀನಿ ಅನ್ನೋದು ಸುಳ್ಳು, ಉಡ್ತೀನಿ ಅನ್ನೋದು ಸುಳ್ಳು. ಅದಕ್ಕೆ ಬಹಳಷ್ಟು ವಿಚಿತ್ರ ಕ್ರಮಶಾಸ್ತ್ರ ಐತೆ. ಅವರು ಕ್ರಮವಾಗಿ ಹೇಳ್ತಾ ಬರ್ತಾರ, ಹಂತವಾಗಿ ಹೇಳ್ತಾ ಬರ್ತಾರ. ಒಮ್ಮೆಲೆ ಎಲ್ಲೋ ಒಂದು ಕೊನೀರ್ ಒಂದಿಟ್ಟು ಕೇಳಿದ್ರೆ ಅದು ಇಲ್ರಿ ಇದು ಇಲ್ರಿ ಅಂತ ವಾದ ಮಾಡೋಕೆ ಏನು ಮಾಡಕ್ ಆಗಂಗಿಲ್ಲ. ಹೌದು ಇಲ್ಲ, ಆದ್ರ ಪೂರ್ತಿ ಕೇಳ್ಬೇಕಿಲ್ಲ. ಆ ಕಡೆ ಹಿಂದೇನು ಮುಂದೇನು ಅಂತ ಕೇಳ್ಬೇಕಾಗ್ತದಲ್ಲ. ಅದು ಅಜ್ಞಾನ ಅಲ್ಲೆಲ್ಲೆಲ್ಲೆಲ್ಲಿ ಇರ್ತದೆ. ಅದು ಅಜ್ಞಾನ ಸಂಪೂರ್ಣ ನಾಶ ಆಗ್ಬೇಕಾಗಿತ್ತಂದ್ರೆ ಕ್ರಮಶಾಸ್ತ್ರನೇ ಬೇಕಾಗ್ತದೆ. ಎಲ್ಲರಿಗೂ ಗೊತ್ತು ಬ್ರಹ್ಮ ಸತ್ಯ ಜಗನ್ಮಿತಿನ ಎಲ್ಲರಿಗೂ ಗೊತ್ತದ. ಆದ್ರ ಹಾಗೆ ಬಿಡ್ತಾ ಜ್ಞಾನ ಇಲ್ಲಲ್ಲ, ಎಲ್ಲರಿಗೂ ಗೊತ್ತಿರ್ತದೆ. ಮಾವಿನ ಹಣ್ಣು ತಂದಿದೀವಪ್ಪ, ಎಲ್ರಿಗೂ ಗೊತ್ತದ ಗಿಡ ಹೆಂಗೈತೆ, ಆಮೇಲೆ ಹಣ್ಣು ಹೆಂಗೈತೆ ಅಂತ ಎಲ್ರಿಗೂ ಗೊತ್ತದ. ಒಮ್ಮೆಲೆ ನಾವು ಆ ಗಿಡ ಹಾಗೆ ಹಣ್ಣು ಹರ್ಕೊಂಡೇ ಬಿಡ್ತೀವೇನು? ಅದಕ್ಕೆ ಕೆಲವು ಪ್ರೊಸೆಸ್ ಬೇಕಲ್ಲ. ಅಂತ ಮಾವಿನ ಹಣ್ಣು ನಾವು ಪಡ್ಕೊಳ್ಬೇಕಾಗಿತ್ತಂದ್ರೆ ಅದಕ್ಕೆ ಬಹಳಷ್ಟು ಪ್ರೊಸೆಸ್ ಬೇಕಾಗ್ತದೆ. ಒಂದಾಗ ಮಾತ್ರ ಅಂತ ಹಣ್ಣುಗಳನ್ನ ನಾವು ಪಡ್ಕೊಳಿಕ್ ಸಾಧ್ಯ ಆಗ್ತದೆ. ಹಂಗಾಗಿ ಅದಕ್ಕೆ ಟೈಮ್ ಬೇಕಾಗ್ತದೆ ಸ್ವಲ್ಪ. ಹಂಗಾಗಿ ಇಲ್ಲಿ ಕೂಡ ಏನಾಗ್ತದೆ, ಅವರು ಹೇಳ್ತಾರ ಹೌದು ನಿಜ ಸ್ವರೂಪದ ಒಂದು ಜ್ಞಾನ ಆದ್ಮೇಲೆ ಎಲ್ಲಾನು ಸುಳ್ಳು, ಇಲ್ಲೇನು ಇಲ್ಲ, ಹುಟ್ಟು ಇಲ್ಲ, ಸಾವು ಇಲ್ಲ. ಅವೆಲ್ಲ ಎಲ್ಲಿ ನಡೆದವಂದ್ರೆ ಅಜ್ಞಾನ ಕಾಲದಲ್ಲಿ ನಡೆದಂಥದ್ದು, ಕನಸಿನಲ್ಲಿ ನಡೆದಂಗಿದೆಲ್ಲ. ಅದಕ್ಕೆ ಇಂಥ ಭವ ದುಃಖ ತನ್ನಲ್ಲಿ ತೋರ್ತದೇನಂದ್ರೆ ಇಲ್ಲ. ಯಾಕಂದ್ರೆ ಅದು ಯಾವ್ದು ನಿನ್ನ ದುಃಖ ಇಲ್ವೇ ಇಲ್ಲ. ನಾನ್ ಬೇರೆ ನೀನ್ ಬೇರೆ ಅನ್ಕೊಂಡ್ ಕುಂತಾಗ ಅದು ಯಾವ್ದು ಅಜ್ಞಾನದ ಮೂಲಕ ನಡೆದಂತ ಈ ಕಾರ್ಯವಾದಂತ ಜಗತ್ತು. ಇದ್ರಲ್ಲಿ ತೋರುವಂತ ಬಾಧೆ ನನಗೆ ಅಂತ ಆರೋಪ ಮಾಡ್ಕೊಂಡ್ ಕುಂತಿದ್ದ. ಇವಾಗ ಸದ್ಗುರುಗಳ ಮುಖಾಂತರ ಗೊತ್ತಾಯ್ತು ಇವೆಲ್ಲ ನಿನ್ನಲ್ಲಿ ತೋರ್ತಾವ, ಅದ್ರ ಸತ್ಯ ಏನಂದ್ರೆ ಮಿಥ್ಯ ಅದಾವ. ಕನಸು ಯಾವತ್ತಾದ್ರೂ ಸತ್ಯ ಅನ್ಕೊಂಡಿ ಏನಂದ್ರೆ ಇಲ್ಲ ಮಿಥ್ಯ ಅನ್ಕೊಂಡಿನಿ ಅಂದಾಗ ಇದು ಕೂಡ ಮಿಥ್ಯ ಐತಪ್ಪ, ನೀ ಮಾಡುವಂತದ್ದೆಲ್ಲ ಮಿಥ್ಯ ಐತೆ, ನೀನ್ ಎಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂತ ತಿಳಿಸಿದ ಮೇಲೆ ಭವಬಾಧೆ ಯಾಕಿರುತ್ತೆ? ಇಲ್ಲ ಅಂತ ಹೇಳತ್ತ, ಇಲ್ಲ ಅನ್ನುವಂಥದ್ದು. ಮತ್ತೆ ಎರಡನೇ ನುಡಿಯಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಪರಮ ಜೀವರುಗಳೆಂಬ ಚೈತನ್ಯ ವೆರಡ ನತಿಗಳೆದು ಬೇರೆ ಬ್ರಹ್ಮ ತುರಿಯವೆಂಬುಭಯ ಒಳಿದು ಚಿನ್ಮಾತ್ರದಿರವೇ ತಾನೆಂದು ತಿಳಿದ ಮೇಲೆ ನೋಡ್ರಿ,
ಇವೆಲ್ಲ ತಿಳ್ಕೊಂಡ ನಂತರ ಈಗ ಬಹಳಷ್ಟು ಜನ ಹೇಳ್ತಾರೆ ನಾವೆಲ್ಲ ಬಾವಿಯನ್ ಕಪ್ಪಿಗಳು ತರ ಇದ್ದಂಗೆ ಇರ್ತೀವಿ. ಮೊದಲ ನಮಗೂ ಅನಿಸಿತ್ತು ಎಲ್ಲಕ್ಕಿಂತ ಯೋಗವೇ ಶ್ರೇಷ್ಠ ಅನ್ಕೊಳ್ತಿದ್ವಿ, ಎಲ್ಲಕ್ಕಿಂತ ಪೂಜೆ ಪುರಸ್ಕಾರಗಳೇ ಶ್ರೇಷ್ಠ ಅನ್ಕೊಳ್ತಿದ್ವಿ, ಎಲ್ಲಕ್ಕಿಂತ ತೀರ್ಥಯಾತ್ರೆನೇ ಶ್ರೇಷ್ಠ ಅನ್ಕೊಳ್ತಿದ್ವಿ, ಎಲ್ಲಕ್ಕಿಂತ ಧ್ಯಾನ ಮಾಡುವಂಥದ್ದು ಏನು ಮೆಡಿಟೇಷನ್ ಏನ್ ಮಾಡ್ತೀವಲ್ಲ ಅದೇ ಶ್ರೇಷ್ಠ ಅನ್ಕೊಳ್ತಿದ್ವಿ. ಆದ್ರ ಅದ್ರಲ್ಲೇ ಸತ್ತು ಅದೇ ಬಾವಿನ ಕಪ್ಪಿ ನನ್ ಬಿಟ್ರೆ ತನ್ನ ಬಾವಿನೇ ದೊಡ್ಡದು ಅನ್ಕೊಂಡ್ಬಿಟ್ಟಿರ್ತದ, ಮುಂದೆ ದೊಡ್ಡದು ಇಲ್ಲೇ ಇಲ್ಲ ಅನ್ಕೊಂಡಿರ್ತದಲ್ಲ, ಹಂಗಿರ್ತೀವಿ ಕೆಲವು ಸಲ. ಆದ್ರ ಮಹಾತ್ಮರ ವಾಕ್ಯಗಳನ್ನ ಕೇಳಬೇಕು, ಗೊತ್ತಾಗ್ತದೆ ನಮ್ಗೆ ಎಂತೆಂಥವು ಅದಾವ ಅಂತ ಹೇಳ್ಬಿಟ್ಟು. ಯಾಕಂದ್ರ ಮೆಡಿಟೇಷನ್ ಮಾಡಬಾರ್ದಂತಲ್ಲ, ಆದ್ರ ಮೆಡಿಟೇಷನ್ ಧ್ಯಾನ ಹೆಂಗಾಗ್ಬೇಕು ಅಂತಂದ್ರೆ ಅಲ್ಲಿ ಆ ಧ್ಯಾನ ಇದು ಕ್ರಮವಾಗಿ ಯಾವಾಗ ಕೇಳ್ತೀವಿ ಸಗುಣ ನಿರ್ಗುಣ ಅಂತ ಕೆಲವು ಬರ್ತಾವ, ಇನ್ನು ಮುಂದೆ ಬರ್ತಾವ ಪರಮಾನುಭವದಲ್ಲಿ ಹೇಳ್ತಾರ ಅವ್ರು. ನಿರ್ಗುಣ ಯೋಗ, ಈ ಜ್ಞಾನ ಯೋಗದಲ್ಲಿ ಏನು ಅಂತಂದ್ರ ಸಂಪೂರ್ಣ ಅಜ್ಞಾನ ಅದ ಬೇರೆ ಹೋಗ್ಬಿಟ್ಟಿರ್ತದೆ. ಧ್ಯಾನ ನಾವ್ ಇದನ್ನೇನ್ ತಿಳಿಲಾರ್ದೇನ್ ಧ್ಯಾನ ಮಾಡ್ತೀವಲ್ಲ ಅಜ್ಞಾನ ಇರ್ತದಲ್ಲಿ, ಅಲ್ಲಿ ಕ್ಷಣಿಕ ಆನಂದ ತೋರ್ದಂಗ ಆಗ್ತದ, ಮತ್ತೆ ದುಃಖ ಇರ್ತದಲ್ಲಿ. ಯಾಕಂದ್ರೆ ಅಲ್ಲಿ ಅಜ್ಞಾನ ಅಳದಿರಂಗಿಲ್ಲ, ಅಳಿಲಿಕ್ ಸಾಧ್ಯ ಇಲ್ಲ. ಈ ಕ್ರಮಶಾಸ್ತ್ರ ಮಾಡ್ಲಾರ್ದನೆ ಯಾರು ಮೆಡಿಟೇಷನ್ ನೀವು ಬೆಳಗ್ಗೆಯಿಂದ ಸಂಜಿತನ ಕೂಡು, ಕೆಲವೊಂದು ಮೆಡಿಟೇಷನ್ಗಳು ಅದಾವ. ಸೋಹಂ ಮೆಡಿಟೇಷನ್ ಬೆಳಗ್ಗೆ ನೀ ಯಾವಾಗಾರ ಕೂತ್ಕೋ ಎಷ್ಟು ತಾಸರ ಮಾಡಬಹುದು, ಇಲ್ಲಂತಿಲ್ಲ. ಬೇರೆ ಬೇರೆ ಮೆಡಿಟೇಷನ್ಗಳು ಇರ್ತಾವ. ಕೆಲವರೆಲ್ಲ ಅದೇ ಶ್ರೇಷ್ಠ ಅಂತ ಅನ್ಕೊಂಡು ಅದೇ ಆನಂದ ಅನ್ಕೊಂಡು, ಹೌದು ಆನಂದ ಐತಿ ಇಲ್ಲಂತಿಲ್ಲ. ಆದ್ರೆ ಅದ್ರಲ್ಲೇನು ನೀವು ಒಂದು ದಿವ್ಸರ ಕೂಡು 2 ದಿವ್ಸರ ಕೂಡು, ಆದ್ರೆ ಅದು ಕ್ಷಣಿಕ ಆನಂದ, ಸ್ವಲ್ಪ ತೋರ್ದಂಗ. ಅದ್ರ ಒಳಗೆ ಕೆಳಗಡೆ ಏನ್ ಇರ್ತಾವಂದ್ರೆ ಅಜ್ಞಾನ ಇರ್ತದ, ಹಂಗೇನೆ ಇರ್ತದ, ಅದು ಅಳದಿರಂಗಿಲ್ಲ. ಸಂಪೂರ್ಣ ಅಜ್ಞಾನ ಹೋಗ್ಬೇಕಂತಂದಾಗ ನಾವು ಈ ಕ್ರಮಶಾಸ್ತ್ರ ಶ್ರವಣ ಮಾಡ್ಲೇಬೇಕಾಗ್ತದೆ ಗುರುವಿನ ಮುಖಾಂತರ. ಯಾವಾಗ ಶ್ರವಣ ಅಜ್ಞಾನವನ್ನ ಅಳಿತದ, ಶ್ರವಣ ಪಕ್ಕಾ ಮಾಡಿದ್ವಿ, ಆ ಶ್ರವಣ ಯಾವ್ದು ಅಜ್ಞಾನ ಸಂಪೂರ್ಣ ಅಳಿತದ, ಅವಾಗ ನೀ ಕಣ್ಣು ತಕೊಂಡು ಕೂಡು, ನಿನಗೆ ಸಮಾಧಿನೇ ಹತ್ತಿ ಬಿಡ್ತದೆ, ಸಮಾಧಿ ಸ್ಥಿತಿನೇ ಬರ್ತದೆ. ಅಂತ ಅದ್ಭುತವಾದಂಥದ್ದು ಇದು. ಇದಕ್ಕೇನ್ ಮಾಡೋದಲ್ಲ. ಅದಕ್ಕೆ ಮೈತ್ರಿ ದೇವಿ ಅದೇ ಹೇಳ್ತಾಳಾಕಿ, ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದ ಒಳಿದು ಅಂತ ಹೇಳ್ತಾಳಾಕಿ. ತನ್ನುತ ನಿಜ ಸುಖದೋಳ ಆ ನಿರುತ್ತಿರ್ಪ ಈತಕ್ಕಿದೆ ಮತ್ತ ಅನ್ಯವಿಲ್ಲೆಂದೆನಿಪ ಸದ್ಗತಿನೇ ಪೇಳಿನೆಗೆ ಅಮಾಳ ಆತ್ಮ ಅಂತ ಹೇಳ. ಎಂತ ಅದ್ಭುತ ರೀ, ಅದ್ಭುತ. ಅದಕ್ಕೆ ಕರ್ಮ ಮಾಡಿ ಮಾಡಿ ಸಾಕಾಗ್ಬೇಕು ಮನುಷ್ಯನಿಗೆ. ಎಷ್ಟು ಮಾಡ್ಲಪ್ಪ ನಂಗೆ ಆಗ್ಬಿಟ್ರೆ ಜ್ಞಾನ ಇನ್ನೂ ಚೆನ್ನಾಗತ್ತ. ಅದ್ರಾಗ ಚಂದ ಅಂತ ಕುಂತ್ರೆ ಇದಕ್ ಜ್ಞಾನಕ್ಕೆ ಬರಕ್ ಆಗಂಗಿಲ್ಲ. ಅದು ಬ್ಯಾಸರ ಬರ್ತದೆ. ಕರ್ಮ ಎಷ್ಟು ದಿವ್ಸ ಅಂತ ಮಾಡಕ್ ಸಾಧ್ಯ ಆಗ್ತದೆ? ಕೈಕಾಲು ಗಟ್ಟಿ ಶರೀರ ನಾನು ಅಂದಾಗ ಇವೆಲ್ಲ ಕರ್ಮಗಳು ನಡೀತಾವ. ಎಷ್ಟು ದಿವ್ಸ ಮಾಡಂಗಿರಿ? 30-40 ವರ್ಷ ಮಾಡಂಗಿದ್, 40-45 ವರ್ಷ ಕೈ ಕಾಲೆಲ್ಲ ಮೆತ್ತಗದಗಳನ್ನ ಇಲ್ರಿ ಮೊದಲು ಮಾಡ್ತಿದ್ದರಿ ಸಾಕಾಗಿದ್ರಿ ಅಂತ ಅತ್ಕೊಂತ ಕುಂದ್ರದೇ ಆಗ್ತದಿಲ್ಲ. ಅದು ಬ್ಯಾಸರ ಬರ್ತದೆ. ಕರ್ಮ ಜನ್ಮಾಂತರಲ್ಲಿ ಇದನ್ನೇ ಮಾಡೀನಿ, ಅದಕ್ಕೆ ನನಗೆ ಈಗ ಬೇಕಾಗಿಲ್ಲ ಮಾಡು ಅನ್ಬೇಡ ಅಂತ ಹೇಳಕ್ ಮೈತ್ರಾದೇವಿ. ಮಾಡ ಅನ್ಬೇಡ, ನಾ ಏನ್ ತಿಳ್ಕೋಬೇಕು, ನನಗ್ ನೆನಪು ಬಂದಾಗ ಈ ಭವ ಬಂಧನ ಅಳದ್ ಬಿಡ್ಬೇಕು, ಈ ಸಂಸಾರ ಅನ್ನುವಂಥದ್ದು ನಾಶ ಆಗ್ಬಿಡ್ಬೇಕು, ಅದನ್ನೇ ಕೇಳಂತ. ಎಷ್ಟು ಸುಲಭ ಐತ್ ನೋಡ್ರಿ. ಬೇಕಾದಷ್ಟು ಗುಡಿ ಗುಂಡಾರ ತಿರುಗಿನೂ ಸಾಕಾಗ್ತದ್ರಿ. ಅದಕ್ಕೆ ಜನ್ಮಾಂತರ ಇನ್ನೂ ಜನ್ಮಗಳು ಇದ್ದಾರ ಮಾಡ್ತಾರ ಬಿಡ್ತಾರ ಅದು ಗೊತ್ತಿಲ್ಲ. ಬಟ್ ಎಷ್ಟಂತ ಸುತ್ತರಿತೀರಿ, ಎಷ್ಟಂತ ಕರ್ಮಗಳನ್ನ ಮಾಡ್ತೀರಿ, ಮಾಡಿ 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 ಬ್ಯಾಸತ್ ಹೋಗ್ಬಿಡ್ತದ ಮನುಷ್ಯ. ಯಾಕಂದ್ರೆ ಆದ್ರ ಸುಖ ಐತೆ ಅನ್ನೋದ್ರ ಸುಖ ಇಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಏನ್ ಹೇಳ್ತಾರ ನೋಡ್ರಿ, ಪರಮ ಜೀವರಿಗಳೆಂಬ ಪರಮ ಅಂದ್ರ ಪರಮಾತ್ಮ, ಆಮೇಲೆ ಜೀವರಿಗಳೆಂಬ ಜೀವಾತ್ಮರುಗಳನ್ನುವಂತ ಚೈತನ್ಯ ಎರಡು ಚೈತನ್ಯಗಳು. ಯಾಕಂದ್ರ ತತ್ ತ್ವಂ, ತತ್ ಈ 2 ಪದಗಳ ವಾಚ್ಯಾರ್ಥಗಳಾದಂತ ತತ್ವದಲ್ಲಿ ಶಿವ, ತ್ವಂದಲ್ಲಿ ಜೀವ. ಈ ಸರ್ವಜ್ಞತ್ವಾದಿಯಿಂದ ಕೂಡಿದಂತ ಈಶ್ವರ, ಯಾಕಂದ್ರೆ ಎಲ್ಲ ಬಲ್ಲವನು, ಎಲ್ಲ ಕಡೆ ಇರುವಂತವನು, ಇದೆಲ್ಲ ಮಾಡಿದಂಥವ್ನು ಈಶ್ವರ. ಸರ್ವಜ್ಞತ್ವಾದಿಯಿಂದ ಕೂಡಿದಂಥವ್ರು. ಕಿಂಚಿಜ್ಞತ್ವಾದಿಗಳಿಂದ ಕೂಡಿದಂಥವ್ರು ಜೀವಾತ್ಮ. ನಾ ಸಣ್ಣವದೀನಿ, ನಾ ದೊಡ್ಡವದೀನಿ. ನೋಡ್ರಿ ಎಷ್ಟು ಭೇದ ಬುದ್ಧಿ ದುಃಖಕ್ಕೆ ಎಡೆ ಮಾಡಿ ಕೊಟ್ಟದ. ಮತ್ತ ತೋರದ ಶಿವ ಜೀವ ಜಗತ್ತೆಲ್ಲ ನಿನ್ನೊಳಗ ನಡೆದಿದೆಲ್ಲ ನೋಡ್ರಿ. ಎಂತ ಗೂಢಾರ್ಥ ವಿಚಾರ, ಎಷ್ಟು ಮೋಸ ಮಾಡ್ಯದ ಇದು ಮಾಯ ಅನ್ನುವಂಥದ್ದು ನಮಗ್ ಗೊತ್ತಾಯ್ತು. ಶಿವನೂ ನಿನ್ನೊಳಗದನ, ಜೀವನೂ ನಿನ್ನಲ್ಲೇ ನಡೆದದ, ಈ ಜಗತ್ತು ಕೂಡ ನಿನ್ನಲ್ಲೇ ತೋರಕತ್ತದ, ಬೇರೆ ಕಡೆ ಏನ್ ತೋರಕತ್ತಿಲ್ಲ. ಅದಕ್ಕ ಈ ಜೀವಾತ್ಮ ಕಿಂಚಿಜ್ಞತ್ವಾದಿಯಿಂದ ಕೂಡ್ಯದಂತ ಇದು ತಿಳ್ಕೊಂಡಿದ. ಅದಕ್ಕ ಈ ರೀತಿ ಭೇದವಾಗಿರೋದ್ರಿಂದ ವಾಚಾರ್ಥಗಳಲ್ಲಿ ಶಿವ ಬೇರೆ ಜೀವ ಬೇರೆ ಆಗಿದಾನ. ಅದಕ್ಕ ಈ ಭೇದ ಆಗ್ಯದ.
ಈ ಅಭೇದ, ಯಾಕಂದ್ರೆ ಇಲ್ಲಿ ಅಭೇದ ಆಗಂಗಿಲ್ಲ. ವಾಚಾರ್ಥ ಲೆಕ್ಕದಾಗ ಶಿವನ ಲಕ್ಷಣಗಳು ಬೇರೆ ಅದಾವ, ಜೀವಾತ್ಮನ ಲಕ್ಷಣಗಳು ಬೇರೆ ಅದಾವ. ಅದಕ್ಕ ಇಲ್ಲಿ ಏನಾಗ್ಯದ, ಉಪಾಧಿಗಳನ್ನ ಬಿಡ್ಬೇಕು. ನಾವ್ ಬೈಲ್ ಬಾಳ್ ದೊಡ್ಡ ಬೈಲ್ ನೋಡ್ಬೇಕಾಗ್ಯದ್ರಿ, ಮನೆಗಳು ತೆಗೆದು ಹಾಕಿ ಬಿಡ್ಬೇಕು. ಮಠ ಅದ ಮನೆ ಅದ, ಘಟಾಕಾಶ ಮಠಾಕಾಶ. ಇಲ್ಲಿ ಘಟ ಹೊಡಿತು, ಅಲ್ಲಿ ಮಠ ಬಿತ್ತು ಅಂದಾಗ ಎರಡು ಒಂದೇ ಅಲ್ಲ. ಅದೇ ರೀತಿ ಕೂಡ ಈ ಮಾಯ ಮತ್ತು ಅವಿದ್ಯೆ ಈ ಉಪಾಧಿಗಳನ್ನ ಬಿಟ್ಬಿಡ್ಬೇಕು. ಬಿಟ್ಟಾಗ ಬೈಲು, ಮಠದ ಬೈಲು ಒಂದೇ, ಘಟದ ಒಳಗಡೆ ಇರುವಂತ ಬೈಲು ಹೆಂಗ್ ಒಂದೇಯೋ ಅದೇ ರೀತಿ ಕೂಡ ಮಾಯ ಉಪಾಧಿಯನ್ನ ತೆಗೆದಾಕು, ಅವಿದ್ಯೆ ಉಪಾಧಿಗಳನ್ನ ಬಿಡ್ಬೇಕು. ಅದಕ್ಕ ಇಲ್ಲೇನಾಗ್ತದ, ತತ್ಪದದ ಮತ್ತೆ ತೊಂಪದ ಇವೆರಡು ಹೆಂಗದ, ಬ್ರಹ್ಮನೇ, ಅದು ಬ್ರಹ್ಮ ಸ್ವರೂಪನೇ. ಅದಕ್ಕೆ ಇವೆರಡಕ್ಕೆ ಸಾಕ್ಷಿ ರೂಪವಾಗಿರುವಂತ ಪ್ರತ್ಯೇಕಾತ್ಮ ಸ್ವರೂಪ ಮತ್ತೆ ಅಲ್ಲಿ ಬ್ರಹ್ಮ. ಅಂದ್ರ ಉಪಾಧಿಗಳನ್ನ ತೆಗೆದಾಗ ಎರಡೂ ಇರುವಂತದ್ದು ನೀನೇ, ನಿನ್ನ ಸ್ವರೂಪನೇ. ಅದಕ್ಕೆ ಈ ರೀತಿಯಾಗಿ ಉಭಯ ಲಕ್ಷ್ಯಗಳ ಭೇದವನ್ನ ನಾವು ವಿಚಾರ ಮಾಡಿದಾಗ, ತಿಳ್ಕೊಂಡಾಗ ಇಲ್ಲಿ ಉಳಿಯುವಂಥದ್ದು ಯಾವುದು, ಈ ಭೇದ ಎರಡನ್ನ ತೆಗೆಯೋದು. ಈಶ್ವರನ ಒಂದು ಉಪಾಧಿ ಮತ್ತೆ ಜೀವಾತ್ಮನ ಒಂದು ಉಪಾಧಿ ಎರಡನ್ನ ತೆಗೆದಾಗ ಉಳಿದಂಥದ್ದು ಕೇವಲ ಚಿನ್ಮಾತ್ರ ಸ್ವರೂಪ, ನಿನ್ನ ಸ್ವರೂಪನೇ. ಈ ರೀತಿ ಉಪಾಧಿಯ ಧರ್ಮಗಳನ್ನ ಇಲ್ಲಿ ಬಿಟ್ಟು ನೋಡುವಂಥದ್ದು ಕೇವಲ ಶುದ್ಧ ಚೈತನ್ಯ ಉಳಿಯುವಂಥದ್ದು. ಅದೇ ನಾನು ಅಂತ ತಿಳಿದ ಮೇಲೆ ಎಷ್ಟು ಸುಲಭ ನೋಡ್ರಿ. ಅದಕ್ಕ ಈ ಭವಬಾಧೆ ತನ್ನಲ್ಲಿ ತೋರಲಾರದು. ಈ ಭವಬಾಧೆ ದುಃಖ, ಈ ಜನನ ಮರಣ ದುಃಖ ನಿವೃತ್ತಿ ಆಯ್ತಂದ್ರೆ ಇದರಿಂದ ಸಕಲ ದುಃಖಗಳು ನಿವೃತ್ತಿ, ಎಲ್ಲಾ ದುಃಖಗಳು ನಿವೃತ್ತಿ. ಈ ರೀತಿಯಾಗಿ ತನ್ನಲ್ಲಿ ತೋರಲಾರದು ಈ ದುಃಖ. ಅದೇ ನಾನು ಚೈತನ್ಯ, ಶುದ್ಧವಾದ ಚೈತನ್ಯವೇ ಉಳಿಯುವಂಥದ್ದು. ಅದೇ ಸ್ವರೂಪನೇ ನಾನು ಅಂತ ಯಾವಾಗ ತಿಳ್ಕೊಂಡದ ಅವಾಗ ಭವಬಾಧೆ ಇಲ್ಲ, ತೋರಂಗಿಲ್ಲ ಅಂತ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರ. ಮತ್ತೆ 3ನೇ ನುಡಿಯಲ್ಲಿ ಕೂಡ ಹೇಳ್ತಾರ, ಮರೆದು ಮೊದಲರಿದ ಬಳಿಕ ಸಹಜದೋಳು ನೀರಿಗೆ ನೆಲೆಯಾದುದೆಂಬ ಮತಿಗೆ ತೆನಿಪ ಶಂಭುಲಿಂಗವಾಗಿತ ನುರೆ ಮಾನವನು ಮೀರಿದ ಮೇಲೆ ಅನ್ನುವಂಥದ್ದು ಹೇಳ್ತಾರ. ನೀರಿಗೆ ಅಂದ್ರೆ ಗುರಿಯು, ನೆಲೆಯಾದುದು ಅಂದ್ರೆ ಸ್ಥಿರವಾದದ್ದು. ಯಾಕಂದ್ರ ಮರೆದಂದ್ರ ತನ್ನ ಮರ್ತುಕೊಂಡಂಥದ್ದು ನೋಡ್ರಿ. ಅದಕ್ಕ ಒಂದ್ಸಲ ಏನು ಅಂತಂದ್ರ ಯಕ್ಷ ಪ್ರಶ್ನೆ ಮಾಡ್ತಾನ ಯುಧಿಷ್ಠಿರಗ. ಏನ್ ಮಾಡ್ತಾನೆ, ಜಗತ್ತಿನೊಳಗ ಅತ್ಯಂತ ಆಶ್ಚರ್ಯವಾದಂತ ವಿಷಯ ಯಾವುದು, ಅತಿ ಆಶ್ಚರ್ಯವಾಗಿರುವಂತ ವಿಷಯ ಯಾವುದು ಅಂತ ಕೇಳಿದಾಗ ಯುಧಿಷ್ಠಿರ ಹೇಳ್ತಾರ, ಜಗತ್ತಿನೊಳಗ ಅತ್ಯಂತ ಆಶ್ಚರ್ಯವಾದಂತ ವಿಷಯ ಯಾವುದು ಅಂದ್ರ ಜಗತ್ತು ತೋರ್ತದ, ಹೋಗೋರು ಹೋಗ್ತಾ ಇದ್ದಾರ, ಬರೋರು ಬರ್ತಾನೆ ಇದ್ದಾರ. ಈ ಶರೀರ ಅನ್ನುವಂಥದ್ದು ನಾಶ ಆಗಿ ಹೋಗುವಂಥದ್ದು. ಇದು ಸಂಸಾರ ಅನ್ನುವಂಥದ್ದು ಹೆಂಗ, ಇದು ಕೂಡ ಹೋಗ್ಬಿಡುವಂಥದ್ದು, ಲಯ ಆಗುವಂಥದ್ದು. ಆದ್ರೂ ಕೂಡ ಇದು ಗೊತ್ತಿದ್ದು ಕೂಡ ಇದನ್ನ ಮರೆತು ಈ ಜಗತ್ತೇ ಸತ್ಯ ಅದ, ನಾ ಮಾಡುವಂತ ಸಂಸಾರ ಸತ್ಯ ಆದಂತ ಮನುಷ್ಯ ಮಾಡ್ತಾನಲ್ಲ, ಇದು ಜಗತ್ತಿನೊಳಗ ಬಹಳ ಅತಿ ಆಶ್ಚರ್ಯಕರವಾದಂತ ವಿಷಯಪ್ಪ ಅಂತ ಹೇಳ್ತಾರ. ಸತ್ಯದ ಮಾತಲ್ಲ. ಯಾಕಂದ್ರೆ ನಮಗ್ ಗೊತ್ತು ನಾವ್ ಯಾರು ಇಲ್ಲಿ ಇರಂಗಿಲ್ಲ. ಹಿಂಗಂದ್ರೇನೆ ಕೆಲವ್ರು ಎಷ್ಟೋ ಜನ ಶಾಸ್ತ್ರಕ್ಕೆ ಬರಂಗಿಲ್ಲ. ಯಾಕಂದ್ರ ಬರೀ ಏನಪ್ಪಾ ಹೋಗೋದು ಬರೋದು ಇವೇ ಇರ್ತಾವಲ್ಲ ಅಂತ ಹೇಳ್ಬಿಟ್ಟು ಕೆಲವ್ರು ಬರೀ ಇದೇ ಇರ್ತದ ಅನ್ನಂಗ ಆಗ್ಬಿಡ್ತದ. ಆದ್ರ ಇಷ್ಟು ಜನ್ಮಗಳು ಬೇಕೇನ ಅವ್ರಿಗೆ ಮತ್ ಇದಕ್ ಬರೋದಕ್ಕ. ಯಾಕಂದ್ರೆ ಇಲ್ಲಿ ಬರಲ್ತನ ಮತ್ ನೆಮ್ಮದಿ ಇಲ್ಲ ಅವ್ರಿಗೆ, ಆನಂದ ಸುಖ ಇಲ್ಲ. ಕಟ್ಟಿಟ್ಕೊಂಡ್ಬಿಡ್ಬೇಕು, ಬರ್ದಿಟ್ಕೊಂಡ್ಬಿಡ್ಬೇಕು ಅಷ್ಟೇನೆ ಹೇಳ್ತಾರೆ. ಯಾಕಂತಂದ್ರ ಇಷ್ಟು ಮಿಥ್ಯ ಅಂದ್ರೂ ಕೂಡ ನಾವು ಬಹಳಷ್ಟು ಇದೇ ಸತ್ಯ ಅಂತ ಮಾಡ್ತೀವಲ್ರಿ. ಸತ್ಯ ಅನ್ಕೊಂಡು ಮಾಡಿದಕ್ಕಾಗಿ ಈ ಸಂಸಾರಗಳು ಬಹಳ ರುಚಿಯಾಗಿದಾವ. ಇಲ್ರಿ ಎಂದಾದ್ರೂ ಈ ಭೂಮಿ ಬಿಟ್ಟು ಹೋಗಾರ ನಾವು ಉಂಡು ತಿಂದು ಎಲ್ಲರಿಗೂ ಚಂದಾಗಿರೋಣ, ಆನಂದವಾಗಿರೋಣ ಅಂದ್ರೆ ಜಗತ್ ಬಹಳ ಆನಂದಮಯವಾಗಿರ್ತಿತ್ತು. ಯಾಕಂತಂದ್ರ ತನ್ನನ್ನ ತಾನು ಮರೆತು ಇದೆಲ್ಲ ಜಗತ್ತು ಸತ್ಯ ಅನ್ಕೊಂಡು ಇದ್ರಾಗ ಬಿದ್ದ್ಬಿಟ್ಟನಲ್ಲ ಈತ. ತಾನು ಯಾರು ಇದ್ದೀನಂತಾನೆ ಗೊತ್ತಿಲ್ಲ. ಇದು ಜಗತ್ತಿನ ಒಂದು ವಿಚಾರ. ಅದಕ್ಕೆ ಮೊದಲು ನಾನು ಯಾರು ಅನ್ನುವಂಥದ್ದು ಮರ್ತಿದ್ದಾನ.
ಪೂರ್ತಿ ಮರ್ತಿದ್ದಾನ ನಾನು ಯಾರಿದ್ದೀನಿ. ಮರೆದು ಮೊದಲು ಅರಿದ ಬಳಿಕ ನೋಡ್ರಿ ನಾನು ಯಾರಿದ್ದೀನಿ ಅಂತ ಮರ್ತಿರುವಂಥದ್ದು. ಮರ್ತದಕ್ಕೆ ಇಷ್ಟೆಲ್ಲ ನಡೆದದ. ಯಾರೋ ಒಂದು ಪುಣ್ಯದ ಫಲ ಜಾಸ್ತಿ ಆಗ್ಯದ, ಅವ್ರು ಮಾತ್ರ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂತ ಭಾವ ಬರುವಂತದ್ದು ಮರ್ತು ಬಿಟ್ಟಿದ್ದಾನೆ. ಬಳಿಕ ಶ್ರುತಿ ಬಹಳಷ್ಟು ವಿಚಾರದಾಗ ನೋಡ್ರಿ, ಅವ್ರ ಮಾತು ಕೇಳ್ತೀವಿ, ಎಲ್ಲೋ ಇಟಿಟಾಟಿಟ್ ಓದಿದ್ರಂತಂದ್ರ ಮತ್ತೆ ನೆಲಕ್ಕ ಬೀಳ್ತೀವಿ ನಾವು. ಹಂಗ ಹಿಂಗ ಅಂತಿಂತವ್ರ ಮಾತು ಕೇಳಕ್ನು ಹೋಗ್ಬಾರ್ದು. ಇಲ್ಲಿ ಬಹಳ ಎಚ್ಚರಿಕೆ ಇರ್ಬೇಕು. ಏನು ಗೊತ್ತಿರ್ಲಾರ್ದ ನಾವ್ ಹೇಳ್ತೀವಿ ನಾ ಗುರು ನೀ ಗುರು ಅಂತ ಹೇಳಿದ್ರೆ ಕೇಳಾಕೇನ್ ಗಂಟು ಗಿಟ್ಟು ತಿಂದೀವಿ ನಾವು ಅಂತ ಅಂತಿದ್ರು ಗುರುಗಳ ವಿಚಾರ ಇದು, ನಾನಲ್ಲ. ಯಾಕಂದ್ರ ಏನ್ ಹೇಳಿದಾರೆ ಇದರಲ್ಲಿ, ಪ್ರತಿಯೊಂದರಲ್ಲಿ ಶ್ರುತಿ ಗುರುಗಳಂತ ಹೇಳಿದಾರೆ ಅವರು. ಸುಮ್ನೆ ನಮ್ಗೇನೋ ಒಂದ್ 4 ಬುಕ್ ಓದಿದೀವ್ರಿ, ಗ್ರಂಥ ಓದಿದ್ರಿ, ವಿಶ್ವವಿದ್ಯಾಲಯದ ಸರ್ಟಿಫಿಕೇಟ್ ತಗೊಂಡಿವ್ರಿ ಅಂತಂದು ಗುರು ಆಗ್ಬಿಡ್ತಾನೆ ನತ್ತ. ಮತ್ತೊಂದಿಷ್ಟು ಅಧೋಗತಿ ತಗೊಂಡ್ ಹೋಗ್ತಾನತ. ಕೇಳಲಾರ್ದ ಸುಮ್ಮನೆ ಇರೋದು ವಾಸಿ ಅಂತವ್ರ ಬಾಯಿಲೆ ಕೇಳಿದ್ರೆ ಇನ್ನೊಂದಿಷ್ಟು ಅಧೋಗತಿಗೆ ಹೋಗ್ತೀರಿ ಅಂತಿದ್ರು ಗುರುಗಳು. ನಮ್ಗೆ ಎಚ್ಚರಿಕೆ ಕೊಡ್ತಿದ್ರು. ಯಾಕಂದ್ರೆ ಅಲ್ಲಿ ಪ್ರಮಾಣಗಳು ಇರದೇ ಇರುವಂತದ್ದು. ನನ್ನ ಅನುಭವಕ್ಕೆ ಬಂದದಂತೆ ಕೇಳ್ರಿ ನೀವು ಅಂತನ್ನಾಕ ಯಾಕೆ ಕೇಳ್ಬೇಕು? ನಿನಗ್ ಬೇಕಾದಷ್ಟು ಅನುಭವ ಬರ್ತದ, ಅನುಭವ ಆಗ್ತದ, ಅದನ್ನ ನಾವ್ಯಾಕೆ ನಂಬಬೇಕು? ಅದಕ್ಕೆ ಶ್ರುತಿ ಗುರುಗಳ ಅಂದ್ರ ಶ್ರುತಿ ಪ್ರಮಾಣ ಹಿಟ್ಟು ಹೇಳುವಂತ ಗುರುಗಳು. ಶ್ರುತಿ ಇರುವಂತ ವಾಕ್ಯಗಳು ಸದ್ಗುರುವಿನ ವಾಕ್ಯಗಳು ಒಂದೇನೆ. ಗುರು ಹೇಳದಂತದ್ದು ಶ್ರುತಿ ವಾಕ್ಯಗಳನ್ನು ಹೇಳಬೇಕು. ಆ ಸಹಾಯದಿಂದ ಶ್ರುತಿ ಗುರುಗಳ ಸಹಾಯದಿಂದ ತನ್ನನ್ನ ತಾನರಿಯುವನು. ನೋಡ್ರಿ, ಅದೇ ಅಂತ ಸದ್ಗುರುವಿಗೆ ಶರಣಾಗತನಾದಾಗ ನಮ್ ಕೆಲಸ ಆಗ್ತದ, ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದ. ಒಂದ್ ವೇಳೆ ಆತ ಗುರು ಮುಖಾಂತರ ತಿಳ್ಕೊಂಡಿರ್ಲಿಲ್ಲ ಅಂದ್ರ ಆತನ ಹತ್ರ ಸತ್ರು ಕೂಡ ಕೇಳಕ್ ಹೋಗ್ಬೇಡ್ರಿ, ಹಂಗೆ ಸಾಯಿರಂತಿದ್ರು ಗುರುಗಳು. ಮತ್ತೆ ಎಡವಟ್ಟು ಆಗ್ತಾವ, ಅನಾಹುತ ಆಗ್ತದ. ಅದಕ್ಕೆ ಅಂತವನ ಹತ್ರ ಕೇಳಬಾರ್ದು. ಅತ ಎಲ್ಲಾದ್ರೂ ಗುರು ಮುಖಾಂತರ ಕೇಳನೇ ಇಲ್ಲ ಅಂತ ನೋಡ್ಬೇಕು. ಎಷ್ಟು ವರ್ಷ ಕೇಳಿದಾನ, ಎಷ್ಟು ವರ್ಷ ತಿಳ್ಕೊಂಡಿದಾನ ಅಂತವಂತದ್ದನ್ನ ಕೇಳಿ ಚೆಕ್ ಮಾಡಿ ಅವ್ರ ಮುಖಾಂತರ ನೀವು ಜ್ಞಾನ ಬೋಧೆಯನ್ನ ಪಡ್ಕೊಡ್ರಿ ಅಂತಿದ್ರು ಮಹಾತ್ಮರು. ಇಲ್ಲಾಂದ್ರ ಹಂಗ ಸಾಯಿ, ಅಂತವ್ರ ಹತ್ರ ಕೇಳಕ್ ಹೋಗ್ಬೇಡ. ಗುರು ಮುಖಾಂತರ ಅವ್ರ ಜ್ಞಾನ ಆಗಿರ್ಲಿಲ್ಲ ಅಂದ್ರೆ ನೀವು ಕೇಳಕ್ ಹೋಗ್ಬಾರ್ದು ಅಂತಿದ್ರು. ಅದಕ್ಕ ಇಲ್ಲಿ ಕೂಡ ಏನಾಗಿದೆ, ನಾನು ಯಾರಿದ್ದನ್ನು ಮರ್ತು ಬಿಟ್ಟಿದ್ದ. ಬಳಿಕ ಶ್ರುತಿ ಗುರುಗಳ ಸಹಾಯದಿಂದ ತನ್ನನ್ನ ತಾನ ತಿಳ್ಕೊಂಡಾನ, ಅರಿತುಕೊಂಡಿದ್ದಾನ. ಆಮೇಲೆ ನಾನು ನನ್ನ ಸಹಜವಾದ ಸ್ವರೂಪವನ್ನ ನಾನೇನಾಗ್ಯದ ಇವಾಗ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನಮ್ಮ ಯಥಾರ್ಥವಾದಂತ ಸ್ವರೂಪ ಇರ್ಬೇಕಾದ್ರೂ ಕೂಡ ಇಲ್ಲಿ ಗುರುಗಳ ಒಂದು ಲಕ್ಷಣಗಳು ಕೂಡ ಹೇಳ್ಕೊಂಡ್ ಬರ್ತಾರ ಮುಂದೆ ಪರಮಾನುಭವದಲ್ಲಿ ಕೆಲವೊಂದು ವಿಚಾರಗಳದಾಗ. ಸತ್ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮುಖತ್ವ, ಸುಜ್ಞಾನ, ಸುಗುಣ ಇವೆಲ್ಲ ಇರ್ಬೇಕಾಗ್ತಾವ. ಆತ ಹೇಳಿದಂತ ವಾಕ್ಯಗಳೇ ಶಿಷ್ಯನ ಅಂತಃಕರಣಕ್ಕೆ ತಲುಪುವಂಥವು ಇವೆಲ್ಲ ವಿಚಾರಗಳು. ಬಹಳಷ್ಟು ಒಂದಕ್ಕೊಂದು ಪೂರಕವಾದಂತ ವಿಚಾರಗಳು ಅದಾವ ಇದರಲ್ಲಿ. ಯಾವಾಗ ಅಂತ ಸದ್ಗುರುಗಳು ಅದಕ್ಕೆ ತತ್ವ ತಿಳಿಯಬೇಕು, ತತ್ವದ ಮರ್ಮ ಅರಿಬೇಕು, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನತ್ತಿರಬೇಕು, ಮೂಕನಾಗಬೇಕು, ಜಗದೋಡು ಜ್ವಾಕ್ಯಾಗಿರಬೇಕು. ಮಹಾತ್ಮರು ಎಷ್ಟು ಚಂದ ಹೇಳ್ತಾರೆ. ತತ್ವವನ್ನ ಬಲ್ಲಂತ ಜ್ಞಾನಿಯ ಒಂದು ವಿಚಾರಗಳನ್ನ ನೀ ಕೇಳಿದಿ, ಶ್ರವಣ ಮಾಡಿದಿ, ಮನನ ಮಾಡಿದಿ ಅಂತಂದಾಗ ಸಹಜವಾದ ಸ್ವರೂಪವನ್ನ ಮುಟ್ಟಿ ಬಿಡ್ತೀನಿ. ಆ ರೀತಿ ಮುಟ್ಟಿದಾನೆ ಈ ಶಿಷ್ಯ. ನಿಜದಲ್ಲಿ ಸ್ಥಿತನಾಗ್ಬಿಟ್ಟಿದ್ದೇನೆ, ನಿಜದಲ್ಲಿ ನಾನು ನಿಂತ್ಕೊಂಡ್ ಬಿಟ್ಟಿದ್ದೀನಿ ಈಗ ಎನ್ನುವ. ಯಾಕಂತಂದ್ರ ಈಗ ಹೆಂಗಾಗಿದೆ ಅಂದ್ರ ಶಂಭುಲಿಂಗನೇ ಬೇರೆ ನಾನು ಬೇರೆ ಅನ್ನುವಂತ ಭಾವ ಅಡಗಿ ಆ ಶಂಭುಲಿಂಗವೇ ನಾನಿದ್ದೀನಿ ಅನ್ನುವಂತ ಭಾವ ನನ್ನಲ್ಲಿ ದೃಢ ಆಗ್ಯದ. ಯಾಕಂದ್ರ ಈ ಶಂಭುಲಿಂಗ ಪರಮಾತ್ಮ ಪರಬ್ರಹ್ಮ ಹೆಂಗಿದ್ದಾನ, ಪರಮಾತ್ಮ ಅಂದ್ರೆ ಯಾವ ಒಂದು 6 ಪ್ರಮಾಣಗಳಿಗೂ ನಿಲುಕದೇ ಇರುವಂತದ್ದು ನಿನ್ನ ಸ್ವರೂಪ. ಯಾವ ಒಂದು ದೃಶ್ಯವಾಗಿ ಕಾಣುವಂತ ವಸ್ತುಗಳಿಗೆ ಮಿಥ್ಯವಾಗಿರುವಂತ ವಸ್ತುಗಳನ್ನ ತಿಳಿಸುವುದಕ್ಕಾಗಿ 6 ಪ್ರಮಾಣಗಳು ಹೇಳ್ತಾರ ಹೊರತಾಗಿ ಈ 6 ಪ್ರಮಾಣಗಳಿಗೆ ನಿಲುಕದೇ ಇರುವಂತದ್ದು ನಿನ್ನ ಸ್ವರೂಪ ಐತಿಪ್ಪ. ಅದಕ್ಕೂ ಕೂಡ ಗೋಚರ ಆಗಂಗಿಲ್ಲ. 6 ಪ್ರತ್ಯಕ್ಷಾದಿ ಪ್ರಮಾಣ 6 ಪ್ರಮಾಣಗಳಿಗೆ. ಯಾಕಂದ್ರೆ ಒಂದು ಪದಾರ್ಥವನ್ನ ತಿಳಿಸೋದಕ್ಕಾಗಿ ಉಪಯೋಗ ಆಗ್ತಾವ ಹೊರತಾಗಿ ನಿನ್ನನ್ನು ತಿಳಿಸೋದಕ್ಕಲ್ಲ. ಈ ರೀತಿಯಾಗಿ ಹೇಳುವಂಥದ್ದು ಅಂತ ಒಂದು ವಿಚಾರವನ್ನ ನನಗ
ಅದಕ್ಕೆ ದ್ವೈತಕ್ಕೆ ಪವನ ವಹಿಸಿ ಅದ್ವೈತಕ್ಕೆ ಒಂದು ಪವನ ಇಲ್ಲ ಅಂತ ಹೇಳ್ತಾರ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರ. ದ್ವೈತಕ್ಕೆ ಪ್ರಮಾಣ ಅದಾವ, ಅದ್ವೈತಕ್ಕೆ ಎಲ್ಲ ಐತಪ್ಪ, ಅದಕ್ಕೆ ಯಾವ್ದು ಪವನ ಇಲ್ಲ ಅಂತ ಹೇಳ್ತಾರೆ. ಇದು ಪರಮಾನುಭವದಲ್ಲಿ ಬರ್ತವೆ ಇವೆಲ್ಲ ವಿಚಾರಗಳು. ಈ ರೀತಿಯಾಗಿ ಶಂಭುಲಿಂಗನೇ ಏನು ಅಂತಂದ್ರ ನಾನು ಅಂತ ಶಂಭುಲಿಂಗ ಅದಕ್ಕೆ ಹೇಳ್ತಾರೆ ಇಲ್ಲಿ. ಬಸವಣ್ಣವ್ರು ಕೂಡ ಹೇಳ್ತಾರ, ಕಲ್ಲು ದೇವ್ರು ದೇವ್ರಲ್ಲ, ಮಣ್ಣು ದೇವ್ರು ದೇವ್ರಲ್ಲ. ಈ ಒಂದು ನುಡಿಯಲ್ಲಿ ಬರ್ತಾವ. ಪಂಚಲೋಹದಿಂದ ಮಾಡಿದ್ರು ದೇವ್ರು ದೇವ್ರಲ್ಲ. ತನ್ನ ತಾನರಿದೊಡೆ ತಾನೇ ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ. ಅಪ್ರಮಾಣ ಅಂತ ಬರ್ತದ ನೋಡ್ರಿ ಅಲ್ಲಿ. ಅಪ್ರಮಾಣ ಅಂತಂದ್ರ ಪ್ರಮಾಣಕ್ಕೆ ನಿಲುಕಡೆ ಇರುವಂತ ಸ್ವರೂಪ ಅನ್ನುವಂಥದ್ದು. ಅದಕ್ಕೆ ಅಪ್ರಮಾಣ. ಶಂಭುಲಿಂಗನೇ ತಾನಾಗುವಂತ ಜ್ಞಾನ ಆದ್ಮೇಲೆ ಭವಬಾಧೆ ಏನಾದ್ರು ತೋರ್ತದೆ, ಭವಬಾಧೆ ನಿವೃತ್ತಿ ಆಗ್ತದೆ. ಜನನ ಮರಣ ಅದ್ರ ಜೊತೆ ಇರುವಂತ ಎಲ್ಲಾ ದುಃಖಗಳು ನಿವೃತ್ತಿ ಅಲ್ಲಿ ಆಗ್ತದ. ತನ್ನಲ್ಲಿ ಯಾವುದು ತೋರಂಗಿಲ್ಲ ಅನ್ನುವಂತ ವಿಚಾರವನ್ನ ಈ ಪದ್ಯದಲ್ಲಿ ಹೇಳ್ತಾರ. ದೃಢ ಆದಂತ ಜ್ಞಾನಿಗೆ ಇವ್ ಯಾವ ತೋರಂಗಿಲ್ಲ, ಯಾಕಂದ್ರ ಗೊತ್ತಾಯ್ತಲ್ಲ, ಅದು ಎಲ್ಲಾನು ಗೊತ್ತಾಯ್ತು. ತಿಳಿಸಿದ ಸದ್ಗುರುನಾಥ ಕರುಣೆಯಿಂದ ತಿಳಿಸಿದಾಗ ಆತಗ ಜನನ ಮರಣ ಅನ್ನುವಂಥದ್ದು ಅದು ಮಿಥ್ಯವಾಗಿರುವಂಥದ್ದು ತನ್ನಲ್ಲಿ ತೋರಿ ಅಡಗ್ತದ ಅಷ್ಟೇ ಹೊರತೆ ಕನಸು ಹೆಂಗ್ ತೋರಿ ಅಡಗ್ತದ ಆ ರೀತಿ ತೋರಿ ಅಡಗುವಂಥದ್ದು. ಅದಕ್ಕೆ ನಿಜದ ಒಂದು ಸ್ಥಿತಿಯಲ್ಲಿ ಆತ ಬಂದಾಗ ಏನ್ ತೋರುವಂತ ಈ ದೃಶ್ಯ ಪ್ರಪಂಚ ಈ ಜಗತ್ತೆಲ್ಲ ಮಿಥ್ಯಾಗಿ ತೋರಕ್ ಶುರು ಆಗಿಬಿಡ್ತದೆ. ಅವಾಗ ತನ್ನ ಅನುಭವದ ವಿಚಾರಗಳನ್ನ ಆತ ಹೇಳಿ ನಂತರ ಸದ್ಗುರು ಹೇಳ್ತಾರೆ, ಇಲ್ಲಪ್ಪ ನಿನ್ನಲ್ಲಿ ಯಾವ ಬಾಧೆಗಳು ಪರಮಾರ್ಥ ಮತ್ತೆ ನಿನ್ನಲ್ಲಿ ದೃಢ ಆಯ್ತು ಅಂತಂದಾಗ ಇವು ಯಾವ ಬಾಧೆಗಳು ನಿನ್ನಲ್ಲಿ ತೋರಂಗಿಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಆ ಶಂಭುಲಿಂಗನೇ ತಾನಾದ ಮೇಲೆ ಶಂಭುಲಿಂಗದ ತಾನಾದ ಜ್ಞಾನ ಆದ್ಮೇಲೆ ಭವಬಾಧೆ ತನ್ನಲ್ಲಿ ಯಾವತ್ತೂ ತೋರಂಗಿಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಬಹಳ ಒಳ್ಳೆ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರ. ಮತ್ತೆ ನಾಳೆ ವಿಚಾರದಲ್ಲಿ ನೋಡೋಣ ಏನ್ ಹೇಳ್ತಾ ಇದ್ದಾರ ಅಂತ. 46ನೇ ಪದ್ಯ ನೋಡೋಣ. ಇಷ್ಟ ಹೇಳಿ ಒಂದು ಗುರುವಿನ ಪಾದಕ್ಕೆ ಅರ್ಪಿಸಿ ಹರಾವ.